2026 ಈ ಮಹಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. TV9 Salute 2026 associate sponsor Keynes Technology India Limited, Mysore Sandal Soap, supported by Bharat Group of Companies, Empowering India, RR Gold Palace, Amrut Noni, Nayana Kumar Multi Speciality Hospital, Mysuru, gift sponsor Milex. TV9 ಪ್ರತಿ ವರ್ಷ ಮೂರು ಪ್ರಶಸ್ತಿಗಳನ್ನು ಕೊಡುತ್ತೆ. ಒಂದೇನು ಅಂತಂದರೆ ನವನಕ್ಷತ್ರ ಸನ್ಮಾನ, ಅಂದರೆ ಕರ್ನಾಟಕದ ಸಾಧಕರು ಯಾರು ಅವ್ರನ್ನ ಗುರುತಿಸಿ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ. ಜೊತೆಗೆ ಮಹಿಳೆಯರ ಸಾಧನೆಗಳನ್ನು ಗುರುತಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮ, ಅದು ಮಹಿಳೆಯರಿಗೋಸ್ಕರ ಮೀಸಲು. ಇನ್ನು ಪೊಲೀಸರಿಗೋಸ್ಕರ ಕೊಡುವಂಥ ಅವಾರ್ಡ್, ಅದು ಸಲ್ಯೂಟ್. ಇವತ್ತು ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ನಾವು ಗುಡಿಗೆ ಹೋದಂಥ ಸಂದರ್ಭದಲ್ಲಿ ಗಡಿಯ ದೇವರುಗಳು ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಅದೇ ರೀತಿ ಒಳಗಡೆಗೆ, ದೇಶದ ಒಳಗಡೆಗೆ ನಮ್ಮನ್ನು ರಕ್ಷಣೆ ಮಾಡುವಂಥವ್ರು ಅಂತಂದರೆ ಪೊಲೀಸರು. ಪೊಲೀಸರನ್ನ ಗುರುತಿಸಿ ನಾವು ಗೌರವಿಸಬೇಕು, ಸನ್ಮಾನಿಸಬೇಕು. 4 ವರ್ಷದ ಹಿಂದೆ ಬಂದಂಥ ಪ್ರಸ್ತಾಪ ಇದು. 3 ಬಾರಿ ನಾವು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದು 4ನೇ ವರ್ಷದ ಕಾರ್ಯಕ್ರಮ TV9 ಸಲ್ಯೂಟ್. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಇದೀಗ ಚಾಲನೆಯನ್ನ ಕೊಡುವುದಕ್ಕೆ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀನಿ ಸಚಿವರಾಗಿರುವಂತಹ ಕೃಷ್ಣ ಭೈರೇಗೌಡರು, ಶರಣಪ್ರಕಾಶ್ ಪಾಟೀಲ್ ಅವರು, ಹಾಗೆಯೇ ಒಂದು ಸಂಗತಿನ ನಾವಿವತ್ತು ಚರ್ಚೆ ಮಾಡಲೇಬೇಕು. ಈ ಮೊನ್ನೆ ಬಹಳ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಫೀಸರ್ ಲಾವಣ್ಯ ತೀರ್ಕೊಂಡು ಹೋದರು. ನಾವು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಪ್ರತಿ ವರ್ಷ. ನಮ್ಮನ್ನು ಬಿಟ್ಟು ಅಗಲಿರುವಂಥವ್ರಿಗೆ ಯಾಕೆ ನಾವು ಅವ್ರನ್ನ ಸ್ಮರಣೆ ಮಾಡಬಾರ್ದು ಅಂತ ಈ ರೀತಿ ಪ್ರತಿ ವರ್ಷ ಯಾರ್ಯಾರು ನಮ್ಮನ್ನು ಬಿಟ್ಟು ಅಗಲಿರ್ತಾರೆ ಅಂಥವರ ಸ್ಮರಣೆ ಮಾಡುವಂಥ ಸಂದರ್ಭ ಇದು. ತಾವೆಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ನಮನವನ್ನು ಸಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ರವಿ ಮುದ್ದಿಯವರು ಬರೆದಂಥ ಬ್ಯೂಟಿಫುಲ್ ಒಂದು ಸಾಂಗ್ ಕೂಡ ಈಗ ಪ್ಲೇ ಆಗುತ್ತೆ. ಈ ಮಣ್ಣಿಗೆ ತಲೆಯ ಬಾಗಿ ನಾಡ ಜನಕ್ಕೆ ಕಾವಲಾಗಿ ಎದೆಯ ನೋವು ನುಂಗಿ ಕತ್ತಲಲ್ಲಿ ಬೆಳಕಾದವರು ಕಾದ ಬಿಸಿಲಿಗೆ ಕರಗದೆ ಸೂರ್ಯೋ ಮಳೆಗೆ ಅಡುಕದೆ ಕೊರೆಯೋ ಚಳಿಗೆ ನಡುಗದೆ ನ್ಯಾಯ ಕಾಯೋ ರಕ್ಷಕರು ಜೀವ ಉಳಿಸಿದ ಕತೆಗಳ ಎಲ್ಲಿಯೂ ಹೋಗಿಲ್ಲ, ಎಲ್ಲಿಯೂ ಹೋಗಿಲ್ಲ, ಎಂದೆಂದಿಗೂ ನೀವು ಅಜರಾಮರ. ಎಲ್ಲಿಯೂ ಹೋಗಿಲ್ಲ, ಎಲ್ಲಿಯೂ ಹೋಗಿಲ್ಲ, ಎಂದೆಂದಿಗೂ ನೀವು ಅಜರಾಮರ. ಎಲ್ಲಿಯೂ ಹೋಗಿಲ್ಲ, ಎಲ್ಲಿಯೂ ಹೋಗಿಲ್ಲ, ಎಂದೆಂದಿಗೂ ನೀವು ಅಜರಾಮರ. ದಯವಿಟ್ಟೆಲ್ಲರೂ ಕೂಡ ಆಸೀನರಾಗಬೇಕು. ನಮ್ಮನ್ನು ಬಿಟ್ಟು ಅಗಲಿದಂಥ ಚೇತನಗಳಿಗೆ
ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈಗ ಮೊದಲ ಸ್ಟೋರಿ ಶುರುವಾಗ್ತಾ ಇದೆ. ಬಹಳ ಅದ್ಭುತವಾದಂಥ ಕಥೆ ಮತ್ತು ಕಥಾನಕ ಇದು. ಯಾರ ಭಯವೂ ಇಲ್ಲದೇ ಜನ ಲೂಟಿಗೆ ನಿಂತು ಬಿಡ್ತಾರೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ATMಗಳಿಗೆ ವೆಹಿಕಲ್ಗಳಲ್ಲಿ ತಗೊಂಡೋಗಿ ಹಣ ತುಂಬುತ್ತಾರೆ, ನಿಮಗೆ ಗೊತ್ತಿದೆ. ಆ ವೆಹಿಕಲನ್ನು ಅಡ್ಡಗಟ್ಟುತ್ತಾರೆ, ಲೂಟಿ ಮಾಡ್ತಾರೆ. ಪೊಲೀಸರು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಅಂತೂ ಇಂತೂ ಈ ಪ್ರಕರಣವನ್ನು ಭೇದಿಸ್ತಾರೆ. ಈ ಪ್ರಕರಣವನ್ನ ಭೇದಿಸಿದಂತಹ ಪೊಲೀಸರಿಗೆ ದೊಡ್ಡ ಸೆಲ್ಯೂಟ್ ಬರಲೇಬೇಕು. ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ಇದೀಗ TV9 ಸೆಲ್ಯೂಟ್ ಗೌರವವನ್ನ ಸ್ವೀಕರಿಸಲು ACP ನಾರಾಯಣ ಸ್ವಾಮಿ ಅವರು, ಪೊಲೀಸ್ ಇನ್ಸ್ಪೆಕ್ಟರ್ ಮೋಹನ್ ಡಿ ಪಟೇಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹರಿಪ್ರಸಾದ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶರತ್ ನಾಯಕ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ನಾಗರಾಜು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಮನವಿ. ಇನ್ನು ಸಾಧಕರನ್ನ ಗೌರವಿಸಲಿದ್ದಾರೆ ಸಚಿವ ಕೃಷ್ಣ ಭೈರೇಗೌಡರು, ಹಾಗೆಯೇ ವಿಕ್ರಮ್ ಅವರು, ಶ್ರೀನಗರ ಕಿಟ್ಟಿ ಅವರು ಮತ್ತು ಭರತ್ ಗ್ರೂಪ್ ಆಫ್ ಕಂಪನಿಯ MD ಭರತ್ ಕುಮಾರ್. ನೋಡಿ, ಪೊಲೀಸ್ ಇಲಾಖೆಯನ್ನು ಒಂದು ಟೀಮ್ ವರ್ಕ್, ಇಡೀ ತಂಡ ಇದೆ. ತಂಡದ ಪರವಾಗಿ ಇವರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಗಿಫ್ಟ್ ಸ್ಪಾನ್ಸರ್ ಮಿಲೆಟ್ಸ್. ಎಸ್, ಶ್ರೀನಗರ್ ಕಿಟ್ಟಿ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು. ತುಂಬ ಅಚ್ಚುಕಟ್ಟಾದ ಕಾರ್ಯಕ್ರಮ. ನಮ್ಮನ್ನು ಕಾಪಾಡೋ ಕೈಗಳಿಗೆ ಇನ್ನೂ ಬಲ ತುಂಬುವಂಥ ಕೆಲಸ. TV9 ಸಲ್ಯೂಟ್. ನಮ್ಮ ಕಡೆಯಿಂದ ನಿಮಗೆಲ್ಲ ಸಲ್ಯೂಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಭಾಳ ಒಂದು ಬ್ಯೂಟಿಫುಲ್ ಸ್ಟೋರಿ ಇದೆ. ಇಲ್ಲಿ ಏನು ಅಂದರೆ, ಆ ವ್ಯಕ್ತಿ ನೀವೆಲ್ಲ ಹತ್ತಾರು ಪ್ರಕರಣಗಳು, ನೀವು ಕೊಲೆಯಿಂದ ಹಿಡಿದು ಅತ್ಯಾಚಾರ ಅನಾಚಾರ ತನಕ ಇವನು ನಾಪತ್ತೆ ಆಗ್ಬಿಟ್ಟ. ಅದೊಂದು ಘಟನೆ ಇಡೀ ಪ್ರಕರಣವನ್ನು ಬಯಲು ಮಾಡಿತು. ಅಷ್ಟೇ ಅಲ್ಲ, ಆರೋಪಿಗೆ ಶಿಕ್ಷೆ ಕೂಡ ಆಯಿತು. ಸುಮಾರು 9 ವರ್ಷಗಳ ಕಾಲ ತಲೆಮರೆಸ್ಕೊಂಡು ಪೊಲೀಸರ ಜೊತೆಗೇನೆ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದಂತಹ ಮಹಾ ಕ್ರಿಮಿನಲ್ನನ್ನ ಬಂಧಿಸುವಲ್ಲಿ ಪೊಲೀಸರು ಸಕ್ಸಸ್ ಆಗ್ತಾರೆ. ಇಂತಹ ದೊಡ್ಡ ಕ್ರಿಮಿನಲ್ನನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರ ಸಾಧನೆಯನ್ನ ಕೂಡ ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಲೇಬೇಕು. ಆ ಸಾಧಕರನ್ನ ಸನ್ಮಾನಿಸಲಿದ್ದಾರೆ ಸಚಿವ ಕೃಷ್ಣ ಭೈರೇಗೌಡರು, ಹಾಗೆಯೇ ವಿಕ್ರಮ್ ಸರ್ ಅವರು, DGP ಪ್ರಣಬ್ ಮೊಹಂತಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಮನವಿ. ಮ್ಯಾನೇಜಿಂಗ್ ಡೈರೆಕ್ಟರ್ RR ಗೋಲ್ಡ್ ಪ್ಯಾಲೇಸ್ನ R ರಮೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೆಯೇ ನಮ್ಮ TV9 ಸೆಲ್ಯೂಟ್ ಗೌರವವನ್ನ ಸ್ವೀಕರಿಸಲು ಮಂಗಳೂರು CCB ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹರೀಶ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಮೋಹನ್ KV, ಹೆಡ್ ಕಾನ್ಸ್ಟೇಬಲ್ ಶಿವಕುಮಾರ್ ರಾವ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಜೈದ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು TV9 ಸಲ್ಯೂಟ್ ಪ್ರೋಗ್ರಾಮ್ ತಾವು ಇನ್ಸ್ಟಿಟ್ಯೂಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಪೊಲೀಸರು ಫೀಲ್ಡಲ್ಲಿ ತುಂಬಾ ಫೀಲ್ಡ್ ಡ್ಯೂಟಿ ಮಾಡ್ತಾರೆ. ಅವರಿಗೆ ಪ್ರಶಂಸೆ ಸಾಮಾನ್ಯವಾಗಿ ಸಿಕ್ಕೋದಿಲ್ಲ. ಈ ಥರ ತಾವು ಅವರಿಗೆ ಆನರ್ ಮಾಡಿ ಅವರಿಗೆ ಇಂಥ ಒಂದು ವೇದಿಕೆ ಮೇಲೆ ಕರೆದು ಅವರಿಗೆ ಅಲಂಕರಿಸಿ ನಮಗೆ ಬಹಳ ಸಂತೋಷದ ವಿಷಯ. ಥ್ಯಾಂಕ್ ಯು ಅಗೇನ್ TV9 ಪೀಪಲ್. ಗ್ರೇಟ್ ವರ್ಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ನೋಡಿ, ಪೊಲೀಸರು ಅಂದ ತಕ್ಷಣ ನಮಗೆ ರಫ್ ಅಂಡ್ ಟಫ್ ಅಷ್ಟೇ ನೆನಪಾಗುತ್ತೆ. ಬಹಳ ರಫ್ ಆಗಿರ್ತಾರಪ್ಪ ಅಂತ, ಆದರೆ ಮನುಷ್ಯತ್ವ ಇಲ್ಲ ಅಂತ. ಆದರೆ ಮನುಷ್ಯತ್ವ ಮತ್ತು ಮಾನವೀಯತೆ ಪೊಲೀಸರು ಒಳಗಡೆ ಇರುತ್ತೆ, ಆದರೆ ತೋರಿಸಲ್ಲ. ಯಾಕಂದರೆ ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಹೇಗಿರಬೇಕೋ ಅದೇ ರೀತಿ ಇರ್ಲಿಕ್ಕೆ ಸಾಧ್ಯ ಅಂತ. ಕಳ್ಳತನ ಆದಂತಹ ಮಗುವನ್ನ ತಾಯಿಯ ಮಡಿಲಿಗೆ ಸೇರಿಸಿ ಸಾರ್ಥಕ ಭಾವವನ್ನು ಮೆರೆದಿದ್ದಾರೆ. ಈ ಸಾಧಕರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಸಚಿವ ಕೃಷ್ಣ ಭೈರೇಗೌಡರು, ಹಾಗೆಯೇ ವಿಕ್ರಮ್ ಅವರು, ಸ್ಯಾಂಡಲ್ವುಡ್ನ ನಟ ಡಾಲಿ ಧನಂಜಯ್ ಅವರು, ಚೇರ್ಮನ್ ನಯನ ಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರು KB ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ನಮ್ಮ TV9 ಸೆಲ್ಯೂಟ್ ಗೌರವವನ್ನು ಸ್ವೀಕರಿಸಲು DYSP ಸೋಮ್ಲಿಂಗ್ ಕಿರದಹಳ್ಳಿ, ಪೊಲೀಸ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಭಜಂತ್ರಿ, ಹೆಡ್ ಕಾನ್ಸ್ಟೇಬಲ್ ಚನ್ನವೀರೇಶ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಬಂಡೆ ನವಾಜ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಮನವಿ. ಇವತ್ತಿನ ಕಾರ್ಯಕ್ರಮದ ಮತ್ತೊಂದು ಆಕರ್ಷಣೆ ಅಂತಂದರೆ ಅದು ಡಾಲಿ ಧನಂಜಯ್ ಶೂಟಿಂಗನ್ನು ಬಿಟ್ಟು ಬಂದಿದ್ದಾರೆ.
ಪೊಲೀಸ್ ಇಲಾಖೆಯ ಮೇಲಿನ ಅಭಿಮಾನಕ್ಕೆ. ಎಸ್, ಬನ್ನಿ ಈ ಕಾರ್ಯಕ್ರಮದ ಬಗ್ಗೆ ಡಾಲಿ ಧನಂಜಯ್ ಏನು ಹೇಳ್ತಾರೆ ಕೇಳೋಣ. ನನಗೆ ಭಾಳ ಹತ್ತಿರದಿಂದ ಡಿಪಾರ್ಟ್ಮೆಂಟಿನ ಕಷ್ಟಗಳು ಗೊತ್ತು, ಪೊಲೀಸ್ ಆಫೀಸರ್ಸ್ದು. ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಸ್ಟ್ರೆಸ್ಸು, ಪ್ರೆಷರ್ ಎಲ್ಲ ನನಗೆ ಬಹಳ ಚೆನ್ನಾಗಿ ಗೊತ್ತು. ಡಾಲಿ ಮಾಡಿದಾಗ ಹಿಂಗೆ ಒಬ್ಬರು ಆಫೀಸರ್ ಸಿಕ್ಕಿದಾಗ, ಏನಪ್ಪ ನಮ್ಮ ಬಗ್ಗೆ ಹಂಗೆಲ್ಲ ಮಾತಾಡಿದ್ಯಾ ನೀನು ಸಿನಿಮಾದಲ್ಲಿ, ಹುಷಾರಾಗಿರ್ಬೇಕು ನೀನು ಅಂತ. ನಾನು ಸರ್ ಪಾತ್ರ ಸರ್, ಅದು ನಾವು ಕಲಾವಿದರಾಗಿ ಎಲ್ಲದನ್ನು ರೆಪ್ರೆಸೆಂಟ್ ಮಾಡಬೇಕಲ್ವ ಸರ್ ಅಂತ. ಅದಾದಮೇಲೆ ನಾನು ಮಾಡಿದ್ದು ಹೊಯ್ಸಳ ಒಪ್ಕೊಂಡು, ಅಂದರೆ ಒಂದು ಸಲಗ ಮತ್ತು ಹೊಯ್ಸಳದಲ್ಲಿ ಭಾಳ ರೆಸ್ಪಾನ್ಸಿಬಲ್ ಆನೆಸ್ಟ್ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ದು. ಅದೊಂದು ಯೂನಿಫಾರ್ಮ್ ಹಾಕಿದಾಗ ಅದನ್ನು ಆ ಪಾತ್ರ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಅದೇನೋ ಒಂದು ಬೇರೆ ಎನರ್ಜಿ ಇರುತ್ತೆ ಒಂದು. ಸೊ ರಿಯಲ್ ಲೈಫಲ್ಲೂ ನಿಮ್ಮಲ್ಲಿ ಅದೇ ರೆಸ್ಪಾನ್ಸಿಬಿಲಿಟಿ, ಅದೇ ಜವಾಬ್ದಾರಿ ಅದು ಕಾಣುತ್ತೆ. ಅದು ಯಾವಾಗಲೂ ನಿರಂತರವಾಗಿ ಹಂಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಸಮಾಜದಲ್ಲಿ ಒಳ್ಳೆತನ ಉಳಿಬೇಕು ಅಂದರೆ ಒಳ್ಳೆತನವನ್ನು ಗುರುತಿಸುವಂಥ ಗುಣನೂ ಸಮಾಜಕ್ಕೆ ಬೇಕು. ಅಂಥ ಕೆಲಸವನ್ನು ಇವತ್ತು TV9 ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು. ಪೊಲೀಸ್ ಇಲಾಖೆ ಬಗ್ಗೆ ಭಾಳ ಚರ್ಚೆಗಳಾಗ್ತವೆ. ಅಂಥ ಒಳ್ಳೆ ಪೊಲೀಸವ್ರನ್ನ ಗುರುತಿಸಿ ಇವತ್ತು ಆ ಒಳ್ಳೆ ಕೆಲಸ ಮಾಡಿದಂಥ ಪೊಲೀಸ್ ಅಧಿಕಾರಿಗಳು ಇವತ್ತು ತಾವೇನು ಇಲ್ಲಿ ಕೂತಿದ್ದೀರಾ, ಇದು ನಿಮ್ಮ ಇಲಾಖೆಗೆ ಗೌರವ ತರುವಂಥ ಕೆಲಸವನ್ನು ತಾವು ಮಾಡಿದ್ದೀರಾ. ತಮಗೆ ಅಭಿನಂದನೆಗಳು. ಯಾಕಂದರೆ ಬಾಯಿ ಮಾತಿನಿಂದ ಇಲಾಖೆಗೆ ಒಳ್ಳೆ ಹೆಸರು ಬರೋದಿಲ್ಲ. ಯಾರು ಒಳ್ಳೆ ಕೆಲಸ ಮಾಡಿರ್ತಾರೆ ಅಧಿಕಾರಿಗಳು, ಅವರಿಂದ ಇಲಾಖೆಯ ಗೌರವ ಹೆಚ್ಚುತ್ತೆ. ನಿಮ್ಮ ಸೇವೆಗೆ ನನ್ನ ಅಭಿನಂದನೆಗಳು. ನಿಮ್ಮ ಒಳ್ಳೆತನಕ್ಕೆ ನನ್ನ ಒಂದು ಸಲ್ಯೂಟು. TV9 ಜೊತೆಗೆ ನಾನು ಕೂಡ ತಮ್ಮನ್ನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಪ್ರಶಸ್ತಿ ಪಡ್ಕೊಂಡವರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳು. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲಾಟ್ ಸರ್. TV9 Salute 2026 associate sponsor Keynes Technology India Limited, Mysore Sandal Soap, supported by Bharat Group of Companies, Empowering India, RR Gold Palace, Amrut Noni, Nayana Kumar Multi Speciality Hospital, Mysuru, gift sponsor Milex. ಎಸ್, ಇದೆಲ್ಲದರ ಜೊತೆಗೆ ಇನ್ನೊಂದು ಸಂಗತಿಯನ್ನು ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ಳಲೇಬೇಕು. ಅದು ದರೋಡೆ ನಡೆದಂಥ ಸಂದರ್ಭದಲ್ಲಿ ಪೊಲೀಸರು ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗ್ತಾರೆ ಅಂತ. ಈಗ ನಾವು ಹೇಳಲಿಕ್ಕೆ ಹೊರಟಿರುವಂಥದ್ದು ಇದೊಂದು ದಾಖಲೆಯ ದರೋಡೆ. ಇದು ಇಷ್ಟು KG ಚಿನ್ನ ಪೊಲೀಸ್ ಇಲಾಖೆ ಅಸ್ತಿತ್ವಕ್ಕೆ ಬಂದಾಗಿನಿಂದ ಇಲ್ಲಿ ತನಕ ಇಷ್ಟೊಂದು ದೊಡ್ಡ ಮಟ್ಟದ ಚಿನ್ನವನ್ನು ದರೋಡೆ ಮಾಡಿರಲಿಲ್ಲ. ಅಷ್ಟೇ ಅಲ್ಲ, ಅದಷ್ಟು ಚಿನ್ನವನ್ನು ಮತ್ತೆ ಪೊಲೀಸರು ವಶಪಡಿಸ್ಕೊಂಡಂಥ ರೀತಿ ಇದೆಯಲ್ಲ, ಅದು ಕೂಡ ಪೊಲೀಸ್ ಇಲಾಖೆಯ ಇತಿಹಾಸದಲ್ಲಿ ವಾಪಸ್ ಬಂದಂಥ ಉದಾಹರಣೆ ಇರಲಿಲ್ಲ. ಈ ದಾಖಲೆ ಬರೆದಿರುವಂಥವರು ನಮ್ಮ ಪೊಲೀಸರು. ಸಾಧಕರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಬರಲಿದ್ದಾರೆ ಸಚಿವರಾದ ಶರಣು ಪ್ರಕಾಶ್ ಪಾಟೀಲ್ ಅವರು, ಹಾಗೆಯೇ TV9 ನೆಟ್ವರ್ಕ್ ನ್ಯಾಷನಲ್ ಇಂಟರ್ನ್ಯಾಷನಲ್ COO ವಿಕ್ರಮ್ ಅವರು, DGP ಅಲೋಕ್ ಕುಮಾರ್ ಅವರು ಮತ್ತು ಸ್ಯಾಂಡಲ್ವುಡ್ನ ಹಿರಿಯ ನಟರಾಗಿರುವ ಸುಚೇಂದ್ರ ಪ್ರಸಾದ್ ಅವರು. ಇನ್ನು TV9 ಸಲ್ಯೂಟ್ ಗೌರವವನ್ನು ಸ್ವೀಕರಿಸಲು DYSP ಸುನಿಲ್ ಕಾಂಬ್ಳೆ ಅವರು, ಪೊಲೀಸ್ ಇನ್ಸ್ಪೆಕ್ಟರ್ ರಮೇಶ್ ಅವಾಜಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಕೇಶ್ ಬಗಾಲಿ, ಹೆಡ್ ಕಾನ್ಸ್ಟೇಬಲ್ ಸುರೇಶ್ ಅಡಕಿ, ಹೆಡ್ ಕಾನ್ಸ್ಟೇಬಲ್ ವಿಜಯ್ ಕುಮಾರ್, ಶಿವರಾಮ ಗೊಂಡ. ಕುಮಾರ್ಜಿ, ಕಳೆದ ಬಾರಿನೂ ಕೂಡ ಬಂದಿದ್ರಿ. ನಮ್ಮ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ನೀವು ಬೆಂಬಲ ಕೊಡ್ತೀರಿ, ಏನಂತೀರಿ ಸರ್? ಪೊಲೀಸ್ನವರಿಗೆ ಹೇಳಿ, ಒಂದು ರಾತ್ರಿದಲ್ಲಿ ಒಂದು ಮನೆ ಕಟ್ಬಿಡ್ತಾರೆ ಅವರು, ಒಂದು ರಾತ್ರಿದಲ್ಲಿ ಅವ್ರಿಗೆ ಏನು ಡ್ಯಾಮ್ ಕಟ್ಬಿಡ್ತಾರೆ, ಏನಾದರೂ ಕೆಲಸ ಹೇಳಿ ಅವರಿಗೆ, ಅವರು ಮಾಡಿಬಿಡ್ತಾರೆ. ಅವ್ರಿಗೆ ಮಾತ್ರ ಅದು ಆರ್ಡರ್ ಮೇಲೆ ಅದು ಮಾಡ್ತಾರೆ, ಬೇರೆ ಇಲಾಖೆಗೆ ಅದು ಇರಲ್ಲ. ಸೊ ಅದು ಎಲ್ಲರಿಗೆ ನಾವು ಅದು ಕೊಡಬೇಕು. ಸೊ ಮತ್ತೆ ಕೆಲಸ ಮಾಡೋದು ಎಷ್ಟು ಮುಖ್ಯ, ಕೆಲಸ ಗುರುತಿಸೋದು ಕೂಡ ಸಮಾಜದಲ್ಲಿ ಅಷ್ಟೇ ಮುಖ್ಯ ಇದೆ. ಸೊ ಇದು ಒಂದು ಒಳ್ಳೆತನ ಬೆಳೆಸ್ಕೊಳ್ಳೋಕ್ಕೆ, ಒಂದು ಒಳ್ಳೆತನ ಉಳಿಸ್ಕೊಳ್ಳೋಕ್ಕೆ ನೀವು ಕಾರಣೀಭೂತ ಆಗಿದ್ದೀರಿ. ಅದಕ್ಕಾಗಿ ನಾನು ತಮ್ಮೆಲ್ಲರಿಗೆ ನಾನು ಅಭಿನಂದನೆಯನ್ನು ಪೊಲೀಸ್ ಇಲಾಖೆ ವತಿಯಿಂದ, ಈಗ ಕಾರಾಗೃಹ ಮತ್ತು ಸುಧಾರಣೆ ಇಲಾಖೆ ವತಿಯಿಂದ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. TV9 ಸೆಟೆದು ನಿಲ್ಲುವ ವಂದನೆಯನ್ನು ಸಲ್ಲಿಸುವಂಥದ್ದು ವಾಹಿನಿಗೆ.
ತುಂಬ ಕಷ್ಟಕರದ ಕೆಲಸ, ಯಾಕೆಂದರೆ ಕೈಗೆ ಜೋಡಿಸಿ ಕೆಲಸ ಮಾಡುವಂಥದ್ದು. ಹೀಗೊಂದು ಸೆಟೆದು ಸಲ್ಲಿಸುವ ಈ ವಂದನೆಯನ್ನು ವಾಹಿನಿ, ಅದರಲ್ಲೂ TV9 ಕೆಲಸ ಮಾಡ್ತಿರುವಂಥದ್ದು ನಿಜವಾಗಿಯೂ ಸ್ತುತ್ಯ ಮತ್ತು ಶ್ಲಾಘ್ಯ ಕೆಲಸ. ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿ ಎಡೆಗೆ ಸಲಿಲವಾಗಿ ಹರಿಯುವ, ಇದನ್ನು ಎಷ್ಟು ಚೆನ್ನಾಗಿ ಹಿರಿಯರು ಹೇಳೋಗಿದ್ದಾರೆ ಅಂತ ಹೇಳಿದ್ರೆ ಸಾಕು ಬರಿಯ ಬೋಧನೆ, ಬೇಕು ಹಿರಿಯ ಸಾಧನೆ ಅಂತಲೂ ಹೇಳಿದ್ದಾರೆ. ವ್ಯಕ್ತಿಯಾಗಲೆಂದು ನೈಜ ರಾಷ್ಟ್ರ ಸೇವಕ ಅಂತ ಹೇಳಿದ್ದಾರೆ. ಅಂಥ ರಾಷ್ಟ್ರ ಸೇವೆ ಮಾಡ್ತಿರುವಂಥದ್ರಲ್ಲಿ ವಾಹಿನಿ ಇಲಾಖೆ ಎಲ್ಲರೂ ನಿಂತು ಈ ದಿನ ಈ ಥರದ ಸಾಧನೆಯ ಪಥದಲ್ಲಿ ಹರಿದಿರುವಂಥ ಇಂಥವ್ರನ್ನ ಸ್ತುತಿಸಿರುವಂಥದ್ದು ನಿಜವಾಗಿಯೂ ಶ್ಲಾಘನೀಯ. ಇಂಥ ಶ್ಲಾಘನೆ ತಮ್ಮೆಲ್ಲರ ಸಮ್ಮುಖಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಅನ್ನೋದು ನಿಜ ಅರ್ಥದಲ್ಲಿ ನಮ್ಮೆಲ್ಲರಿಗೂ ಅಭಿನಂದನೀಯ, ಗಮನೀಯ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಯಾವುದು ತಮ್ಮ ಕೈಯಲ್ಲಿ ಆಗಲ್ವಲ್ಲ, ಅದಾದ ನಂತರ ಡಾಕ್ಟರ್ ಹೇಳ್ತಾರೆ ಇನ್ನು ಭಗವಂತನ ಮೇಲೆ ನೀವು ಭಾರ ಹಾಕ್ಬಿಡಿ ಅಂತ ಹೇಳಿ ಅಂತ. ಅಂದರೆ ಮನುಷ್ಯ ಪ್ರಯತ್ನ ಎಲ್ಲಿ ತನಕ ಇರುತ್ತಲ್ಲ ಅಲ್ಲಿಂದ ನಂತರ ಶುರುವಾಗುವಂಥದ್ದು ದೈವಿ ಪ್ರಯತ್ನ. ಪೊಲೀಸರು ಕೂಡ ಅಷ್ಟೇನೆ ತಮ್ಮ ಪ್ರಯತ್ನವನ್ನು ತಾವು ಶುರು ಮಾಡ್ತಾರೆ, ಬೇರೆಲ್ಲವೂ ಕೂಡ ಅದಕ್ಕೆ ಪೂರಕವಾಗಿ ಬರುತ್ತೆ. ಈಕೆ ಹೆಸರು ತಾರಾ, ಈಕೆ ನಿಜಕ್ಕೂ ಪೊಲೀಸ್ ಇಲಾಖೆಯ ತಾರೆ. ಅವರನ್ನ ಸನ್ಮಾನಿಸುವುದಕ್ಕೆ ಇದೀಗ ವೇದಿಕೆ ಮೇಲೆ ಇದ್ದಾರೆ ಸಚಿವರಾಗಿರುವಂತಹ ಶರಣು ಪ್ರಕಾಶ್ ಪಾಟೀಲ್ ಅವರು, ಹಾಗೆಯೇ ವಿಕ್ರಮ್ ಅವರು, ಇನ್ನು DG IGP ಸಲೀಂ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇನ್ನು TV9 ಸೆಲ್ಯೂಟ್ ಗೌರವವನ್ನ ಸ್ವೀಕರಿಸಲು ಪರಿಚಾರಕರಾದ ಪ್ರವೀಣ್ ಅಂತರವಳ್ಳಿ ಮತ್ತು ಚನ್ನಗೌಡ ಪಾಟೀಲ್ ಅವರು ಶ್ವಾನ ತಾರಾಳೊಂದಿಗೆ ವೇದಿಕೆ ಮೇಲೆ ಆಗಮಿಸುತ್ತಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ತಾರಾಳನ್ನ ಸ್ವಾಗತಿಸುತ್ತಾರೆ. ಮಹಾನಿರ್ದೇಶಕರು ಮಾತಾಡಬೇಕು. ನಮ್ಮಲ್ಲಿ ಹಲವಾರು ವಿಂಗ್ಗಳು ಇದೆ, ಬಹಳಷ್ಟು ವಿಭಾಗಗಳಿದೆ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ವಿಭಾಗ ಅಂದರೆ ಇವತ್ತಿಂದ ಎಲ್ಲ ಸುಮಾರು 150 ವರ್ಷದಿಂದ ಇರುವಂಥ, ಯಾಕಂದರೆ ಈಗ ಟೆಕ್ನಾಲಜಿಗಳು ಬಹಳ ಜಾಸ್ತಿ ಬಂದಿದೆ, ಇನ್ವೆಸ್ಟಿಗೇಷನ್ ಟೆಕ್ನಿಕ್ಸ್ ಇಂಪ್ರೂವ್ ಆಗಿದೆ. ಬಟ್ ಸ್ಟಿಲ್ ಈ ಫಿಂಗರ್ ಪ್ರಿಂಟ್ ಮತ್ತು ಏನು ಡಾಗ್ ಸ್ಕ್ವಾಡ್ ಏನಿದೆ ಅದು ಮೂಲತವಾಗಿ 150 ವರ್ಷದಿಂದಲೂ ಸಹ ಇದೆ. ಅದರಲ್ಲೂ ಇವತ್ತು ತಾವು ನಮ್ಮ ಶ್ವಾನ ದಳದ ಅಧಿಕಾರಿಗಳು ಮತ್ತು ಶ್ವಾನಗಳಿಗೆ ತಾವು ಏನು ಗುರುತಿಸ್ತೀರಿ, ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಕರ್ನಾಟಕ ರಾಜ್ಯದ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ಪರವಾಗಿ ನಾನು ತಮಗೆ ದೊಡ್ಡದಾಗಿ ಒಂದು ಸಲ್ಯೂಟ್ನ ಅರ್ಪಿಸುತ್ತೇನೆ. ಯಾರೋ ಒಬ್ಬ ಪಾಪ ಬಡಪಾಯಿ, ನೀನು ನೋಡಯ್ಯ ನಿನ್ನ ಅಕೌಂಟನ್ನು ನಾವು ಮಾಡಿಸ್ತೀವಿ, ನೀನು ಸುಮ್ಮನೆ ಮಾಡಿಸ್ಕೊ, ನಿನಗೆ ಪ್ರತಿ ತಿಂಗಳು 5,000 ರೂಪಾಯಿನೋ 10,000 ರೂಪಾಯಿನೋ ಬರ್ತಿರುತ್ತೆ ಅಂತಂದ್ರೆ ಯಾರು ಬೇಡ ಅಂತಾರೆ ಪಾಪ, ಗೊತ್ತಿರಲ್ಲ. ಆದರೆ ನಿಜಕ್ಕೂ ಸಿಕ್ಕಾಕೊಳ್ಳುವಂಥವ್ರು ಅಂಥವರೇ. ಹೀಗಾಗಿ ಪೊಲೀಸರು ಕೂಡ ಯೋಚನೆ ಮಾಡಿದ್ರು, ಪಾಪ ನಾವೇನೋ ಬರೀ ಈ ಯಾರೋ ಪಾಪದವ್ರನ್ನ ಹಿಡಿತಾ ಇದ್ದೀವಿ, ಮೂಲಕ್ಕೆ ಕೊಡ್ಲಿ ಹಾಕಬೇಕು ಅಂತ. ಸೊ ಅಂತೂ ಇಂತೂ ಆ ಪ್ರಯತ್ನವನ್ನು ಮಾಡಿದ್ರು, ಅದರಲ್ಲಿ ಯಶಸ್ಸನ್ನು ಕೂಡ ಕಂಡರು. ವೇದಿಕೆ ಮೇಲಿದ್ದಾರೆ ಸಚಿವರಾಗಿರುವಂತಹ ಶರಣು ಪ್ರಕಾಶ್ ಪಾಟೀಲ್ ಅವರು, ಹಾಗೆಯೇ ವಿಕ್ರಮ್ ಅವರು. ಇನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ PRK ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಹಾಗೆ DGP ಉಮೇಶ್ ಅವರನ್ನ. ಇನ್ನು TV9 ಸೆಲ್ಯೂಟ್ ಗೌರವವನ್ನ ಸ್ವೀಕರಿಸಲು ACP ನವೀನ್ ಕುಲಕರ್ಣಿ, ACP ಜಗದೀಶ್ KS, ACP ನವೀನ್ ಕುಮಾರ್, ACP ರವೀಶ್ S ನಾಯಕ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಉಮೇಶ್ ಸರ್ ಮಾತಾಡಬೇಕು ಕಾರ್ಯಕ್ರಮ ಉದ್ದೇಶಿಸಿ. ಎಲ್ಲ ಕ್ರಿಮಿನಲ್ಸ್, ವೆದರ್ ಇಟ್ ಇಸ್ ಸೈಬರ್ ಆರ್ ಅದರ್ ಕ್ರಿಮಿನಲ್ ಸರ್, ಅವರು ಒಂದು ಸಲ ಸಕ್ಸಸ್ ಆಗಬೇಕು, ನಾವು ಪ್ರತಿ ಸಲ ಸಕ್ಸಸ್ ಆಗಬೇಕು. ಸೊ ಎವ್ರಿ ಕ್ರೈಮ್ ವೆನ್ ಎವರ್ ವಿ ಡೂ ಇಟ್ ಹ್ಯಾಪನ್ಸ್, ಇಟ್ಸ್ ಬೇಸಿಕಲಿ ಒನ್ಸ್ ಇನ್ ಎ ವೈಲ್ ಇಟ್ಸ್ ಎ ಫೇಲಿಯರ್ ಫ್ರಮ್ ಅಸ್, ವೆದರ್ ಇಟ್ ಇಸ್ ಎ ಬೀಟ್ ಆರ್ ವಾಟ್ ಎವರ್. ಸೊ ಆಲ್ ದ ಎಫರ್ಟ್ಸ್ ವಾಟ್ ಎವರ್ ವಿ ಹವ್ ಪುಟ್ ಇನ್, and since the TV9 is recognizing us, I thank them for, from a depth of the heart, at least somebody there to recognize us. Thank you. Thank you sir, thank you so much. ಪೊಲೀಸ್ ಇಲಾಖೆಯನ್ನು ನಾವು ಯಾವತ್ತೂ ಮರೆಯುವಂತಿಲ್ಲ, ಯಾಕಂದರೆ ಅವ್ರದ್ದು ಸರ್ವಿಸ್ ಭಾಳ ಇದೆ. ಯಾವ ರಾಜ್ಯದಲ್ಲಿ ಯಾವ ಪ್ರದೇಶದಲ್ಲಿ ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿದೆ ಅಲ್ಲಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ. ಹಾಗಾಗಿ ಈ ಒಂದು ನಮ್ಮ ಏನು ಪಬ್ಲಿಕ್ ಆರ್ಡರ್ ಅಂತ ಹೇಳ್ತೀವಲ್ಲ, ಟು ಮೇಂಟೈನ್ ಪಬ್ಲಿಕ್ ಆರ್ಡರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಈಸ್ ಪ್ಲೇಯಿಂಗ್ ಎ ವೆರಿ ಪ್ರೈಮ್ ರೋಲ್. ವಿ ಹ್ಯಾವ್ ಟು ಬಿ ಪ್ರೌಡ್ ಆಫ್ ದೆಮ್ ಬಿಕಾಸ್ ದೇರ್ ಸರ್ವಿಸ್
ಈಸ್ ರಿಯಲಿ ಎಸೆನ್ಷಿಯಲ್ ಆ್ಯಂಡ್ ಇಟ್ ಈಸ್ ರಿಯಲಿ ಕೀಪಿಂಗ್ ದ ಆರ್ಡರ್ ಇನ್ ದ ಕಮ್ಯುನಿಟಿ ಅಂತಕ್ಕಂಥದ್ದು ನಾವು ಯಾರೂ ಮರೆಯುವಂತಿಲ್ಲ. ಹಾಗಾಗಿ ಇವತ್ತು ದೇ ರಿಕ್ವೈರ್ ಲಾಟ್ ಆಫ್ ಎಂಪತಿ ಫ್ರಮ್ ದ ಪಬ್ಲಿಕ್ ಆ್ಯಸ್ ವೆಲ್. ನಾವು ಎಲ್ಲರೂ ಯಾಕಂದರೆ ದೇ ವಿಲ್ ಬಿ ವರ್ಕಿಂಗ್ ಅಂಡ್ ಲಾಟ್ ಆಫ್ ಸ್ಟ್ರೆಸ್ ಆ್ಯಂಡ್ ದೇ ಆರ್ ಓವರ್ ವರ್ಕ್ಡ್. ಅವ್ರಿಗೆ ವಿ ಹ್ಯಾವ್ ಟು ಆಲ್ವೇಸ್ ಸೆಲ್ಯೂಟ್. ನಂದು ಒಂದು ಸೆಲ್ಯೂಟು ನಿಮ್ಮ ಜೊತೆಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಮತ್ತೊಂದು ವಿಶಿಷ್ಟ ಸೇವೆಯನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಿದ್ದೀವಿ. ನೋಡಿ, ಒಂದು ಸಂಗತಿನ ಹೇಳ್ತೀನಿ, ಬಹಳಷ್ಟು ಜನಗಳಿಗೆ ಗೊತ್ತಿರಲಿಕ್ಕಿಲ್ಲ. ಇದು 1892 ಸಂದರ್ಭ. ಆ ಸಂದರ್ಭದಲ್ಲಿ ಒಂದು ಘಟನೆ ಆಗುತ್ತೆ. ಮೈಸೂರಿನ ಅರಮನೆಗೆ ಬೆಂಕಿ ಬಿದ್ದು ಬಿಡುತ್ತೆ. ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಆ ಬೆಂಕಿಯನ್ನು ನಂದಿಸಲಿಕ್ಕೆ ಹರಸಾಹಸ ಮಾಡ್ತಾರೆ. ನೀವು ನಂಬಲಿಕ್ಕಿಲ್ಲ, ಒಂದು 10 ದಿನಗಳ ಕಾಲ ಆ ಅರಮನೆ ಉರಿಯುತ್ತೆ. ಯಾಕಂದರೆ ಅದೆಲ್ಲದೂ ಕೂಡ ಮರದಿಂದ ಮಾಡಿರುವಂಥ ಮೈಸೂರಿನ ಅರಮನೆ. ಅವಾಗ ಮಹಾರಾಜರಿಗೆ ಪಾಠ ಹೇಳ್ಕೊಡ್ಲಿಕ್ಕೆ ಬಂದಂಥ ಇಂಗ್ಲೆಂಡಿನ ಒಬ್ಬ ವ್ಯಕ್ತಿ, ಮಹಾರಾಜರು ಚಿಕ್ಕ ವಯಸ್ಸನ್ನು ಇರ್ತಾರೆ, ಅವ್ರಿಗೆ ಹೇಳ್ತಾರೆ, ಇದೆಲ್ಲ ಬೆಂಕಿ ಆರಿಸುವಂಥ ರೀತಿ, ನೀವು ಫೈರ್ ಇಂಜಿನ್ಗಳನ್ನ ಇಡಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ನಂತರ ಮೈಸೂರಿಗೆ ಫೈರ್ ಇಂಜಿನ್ ಬರ್ತವೆ, ನಂತರ ಫೈರ್ ಸ್ಟೇಷನ್ಸ್ ಕೂಡ ಬರುತ್ತೆ. ಮಹಾರಾಜರು ಅವ್ರು ಎಷ್ಟರ ಮಟ್ಟಿಗೆ ನಾಲೆಡ್ಜ್ ಕೊಟ್ಟರಲ್ಲ, ಅದನ್ನು ಗಮನಿಸಿ ಅವರ ಗುರುಗಳ ಹೆಸರನ್ನು ಒಂದು ಸಿಟಿಯ ಒಂದು ಭಾಗಕ್ಕೆ ಇಡ್ತಾರೆ. ಅದೇ ಈಗಿನ ಫ್ರೇಜರ್ ಟೌನ್. ಫ್ರೇಜರ್ ಟೌನಿಗೆ ನೀವು ಹೋದಾಗ ನೀವು ಅಂದ್ಕೋಬೇಕು, ಇದು ಮಹಾರಾಜರಿಗೆ ಪಾಠ ಹೇಳಿದಂಥವ್ರು, ಫೈರ್ ಇಂಜಿನ್ ಬರಲಿಕ್ಕೆ ಕಾರಣ ಆದಂಥ ವ್ಯಕ್ತಿ. ಯಾಕಂದರೆ ತಮ್ಮ ಜೀವವನ್ನು ಪಣಕ್ಕಿಟ್ಟು ಇವರು ಬೆಂಕಿಯ ಜೊತೆಗೆ ಹೋರಾಟ ಮಾಡ್ತಾರೆ. ಅಂಥ ಅಪರೂಪದ ಸಾಹಸ, ಅಪರೂಪದ ಆಪರೇಷನ್ಸ್ಗಳನ್ನ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹಲವರ ಪ್ರಾಣ ಉಳಿಸಿದಂತಹ ಬೆಂಕಿ ವೀರರಿಗೆ ಈಗ ಸನ್ಮಾನಿಸುವಂತಹ ಸಮಯ. ಸಾಧಕರನ್ನ ಸನ್ಮಾನಿಸಲಿದ್ದಾರೆ ಸಾಧು ಕೋಕಿಲ ಅವರು. ಹಾಗೆಯೇ DIG ಸಂಜೀವ್ ಪಾಟೀಲ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇನ್ನು TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ರಾಹುಲ್ ಚೌಧರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇನ್ನು TV9 ಸೆಲ್ಯೂಟ್ ಗೌರವವನ್ನು ಸ್ವೀಕರಿಸಲು ಕರ್ನಾಟಕ ಅಗ್ನಿಶಾಮಕ ದಳದ ಮೈಸೂರಿನ ಫೈರ್ ಫೈಟರ್ಸ್ ನಂದನ್ DR, ಅಲ್ತಫ್ ಭಾನಿ ಹಾಗೂ ನೆಲಮಂಗಲದ ಫೈರ್ ಫೈಟರ್ಸ್ ಮಂಜುನಾಥ CD ಮತ್ತು ಸಂತೋಷ್ ಚೌರಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಎಲ್ಲ ಕ್ಷೇತ್ರದ ನಮ್ಮ ಪೊಲೀಸ್ ಸಿಬ್ಬಂದಿ ಅವ್ರನ್ನ ಗುರುತಿಸಿ ಕಳೆದ 4 ವರ್ಷಗಳಿಂದ ಬೆಂಗಳೂರಿಗೆ ಕರೆದು ಅವರನ್ನು ಸನ್ಮಾನಿಸಿ ತಟ್ಟಂಥ ಕೆಲಸ ಮಾಡ್ತಾಯಿದ್ದೀರ. ಈ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸಹಿತ ಈ ಕಾರ್ಯಕ್ರಮ ಒಂದು ಸ್ಫೂರ್ತಿದಾಯಕವಾಗಿ ಆಗಲಿದೆ. ಈಗ ಸಾಧು ಕೋಕಿಲ ಅವರ ಸರದಿ. ನನ್ನ ಈ ಏರ್ಪೋರ್ಟಲ್ಲಿ ಇಲ್ಲಿ ಸುಮಾರು ಜನ ದೊಡ್ಡ ದೊಡ್ಡ ಆಫೀಸರ್, IAS ಆಫೀಸರ್ಗಳು, IPS ಆಫೀಸರ್ಗಳು ಏರ್ಪೋರ್ಟಲ್ಲಿ ಮೀಟ್ ಮಾಡ್ತಾರೆ. ಆದರೆ ತುಂಬ ಸ್ಟ್ರಿಕ್ಟ್ ಆಫೀಸರ್ಸ್, ಹಿಂಗೆ ನೋಡ್ತಾರೆ, ನಗೋದು ಇಲ್ಲ. ಆದರೆ ಪ್ಲೇನ್ ಹತ್ತಿ ಇನ್ನೇನು ಪ್ಲೇನ್ ಟೇಕ್ ಆಫ್ ಆಗಬೇಕು, ಇನ್ನು ಹಿಂಗೆ ಹೋಗ್ತಾ ಇರ್ತದೆ, ಎಲ್ಲ ಹೊಡ್ಬಂದ್ಬಿಡ್ತಾನೆ ನನ್ನ ಹತ್ರ. ನೈಟು ನಾನು ನಿಮ್ಮನ್ನು ನೋಡಿಬಿಟ್ಟೇ ಮಲಗೋದು. ನಮ್ಮ ಹೆಂಡ್ತಿನ ಮಕ್ಕಳನ್ನ ಮಾತಾಡಿಸ್ತೀವೋ ಇಲ್ವೋ, ನಮ್ಮ ಕೆಲಸದ ಜಂಜಾಟಗಳಲ್ಲಿ ಇವ್ರನ್ನ ಉಗಿದು ಬೈದು ಎಲ್ಲ ಆದಮೇಲೆ ಸುಸ್ತಾಗಿ ಊಟ ಮಾಡಿ ಬೆಡ್ ಮೇಲೆ ಕೂತ್ಕೊಂಡು ನಿಮ್ಮನ್ನು ನೋಡ್ತಾ ಇದ್ರೆ ಹಂಗೇ ನಿದ್ರೆ ಬಂದುಬಿಡುತ್ತೆ ಅಂತ. ಅಷ್ಟು ಎಲ್ಲರ ಪ್ರೀತಿನ, ಅದರಲ್ಲೂ ಪೊಲೀಸ್ನವ್ರ ಪ್ರೀತಿನ ಸಂಪಾದನೆ ಮಾಡಿದ್ದೀನಿ ನಾವಂತೂ ಸಿನಿಮಾದವರು ಪೊಲೀಸ್ನವ್ರದ್ದು ಏನೂ ಬಿಟ್ಟಿಲ್ಲ. ಅಲ್ಲ, ತಪ್ಪು ತಿಳ್ಕೊಬೇಡಿ, ಟೈಟ್ಲ್ಗಳು ಏನು ಬಿಟ್ಟಿಲ್ಲ. ಪೊಲೀಸ್ ಸ್ಟೋರಿ, ಪೊಲೀಸ್ ಬೇಟೆ, ಕ್ರೈಮ್ ನ್ಯೂಸ್, ಕ್ರೈಮ್ ಸ್ಟೋರಿ, 1-2-3 ಬಿಟ್ಬಿಟ್ಟವ್ರೆ. ಅದು ಕೇಳಿಸ್ಕೊಳ್ಳೋಕೆ ಚೆನ್ನಾಗಿಲ್ಲ ಅಂತ ಬಿಟ್ಬಿಟ್ಟವ್ರೆ. ಪೊಲೀಸ್ ಬೂಟ್ ಬಂದಿಲ್ಲ. ಯಾಕೆ ಹೇಳಿ? ಸ್ವಲ್ಪ ಭಯ, ಅದಕ್ಕೆ ತಿಂದಿರ್ತಾರಲ್ಲ ಅದಕ್ಕೆ ಇಟ್ಟಿಲ್ಲ. TV9 ಅವ್ರಿಗೆ ತುಂಬ ಒಳ್ಳೆ ಕೆಲಸ ಸರ್. ಈ ಥರ ಕೆಲಸ ಯಾರು ಅಂದ್ಕೊಳ್ಳಲ್ಲ. ಕಮರ್ಷಿಯಲಾಗಿ ಏನು ಬೇಕಾದ್ರು ಮಾಡ್ಬೋದು, ಸ್ಟಾರ್ಸ್ನ ಕಳಿಸ್ಬೋದು, ಸನ್ಮಾನ ಮಾಡ್ಬೋದು. ಅದಕ್ಕೆ ಅಂತ ಯಾಕೆಂದರೆ ಶುಕ್ರವಾರ, ಶನಿವಾರ, ಭಾನುವಾರ TV ಯಲ್ಲಿ ಪ್ರೋಗ್ರಾಮ್ ಕೊಡ್ಬೋದು, ಕಮರ್ಷಿಯಲಾಗಿ ಮಾರ್ಕೋಬೋದು. ಅದೆಲ್ಲ ಬೇರೆ ಸರ್. ಇದು ನಿಜವಾದ ಸನ್ಮಾನದ ಕೆಲಸ ಇದು ಸರ್. ನಾವು ಹೇಳ್ತೀವಿ ಪೊಲೀಸ್ನವರು ಅಂತ, ಅವ್ರಿಗಿರೋ ಕಷ್ಟ ನಮ್ಮ ಅಪ್ಪನ ನೋಡಿದ್ದೀನಿ ಸರ್. ಒಂದು ಒಳ್ಳೆ ದೇಶಭಕ್ತಿ ಗೀತೆ ಆಡ್ಬಿಡೋಣ, ಯಾಕೆಂದರೆ ಅವ್ರನ್ನೆಲ್ಲ ನೋಡಿದಾಗ ನನಗೆ ಅದೊಂದೇ ನೆನಪು ಬರೋದು. ಎಲ್ಲ ಆಫೀಸರ್ಸ್ ಇದ್ದಾರೆ, ಎಲ್ರಿಗೂ ಒಂದು ಸಲ್ಯೂಟ್ ನಾನು ಮಾಡ್ತಾ, ಪೊಲೀಸ್ ಸಲ್ಯೂಟ್. ಈಗ ನಾವು ತೋರಿಸ್ತಿರುವಂಥ ಸ್ಟೋರಿ ನೋಡಿ, ಗಂಡ ಹೆಂಡತಿ ಅಂತಂದರೆ ಅದು ಜನ್ಮ ಜನ್ಮಾಂತರದ ಸಂಬಂಧ ಅನ್ನುವಂಥ ಮಾತಿದೆ. ಆದರೆ ಇವನೊಬ್ಬ ಮಹಾನ್ ನೀಚ ವೈದ್ಯ,
ಹೆಂಡತಿನ ಹೆಂಗೆ ಕೊಲ್ಲಬೇಕು ಅಂತ ಮೊದಲೇ ಪ್ಲಾನ್ ಮಾಡಿ ಬಹಳ ವ್ಯವಸ್ಥಿತವಾಗಿ ಕೊಂದು ಹಾಕಿಬಿಟ್ಟ. ಪೊಲೀಸರಿಗೊಂದು ದೊಡ್ಡ ಚಾಲೆಂಜ್ ಇದು. ಆದರೆ ಪೊಲೀಸರು ಇಡೀ ಪ್ರಕರಣವನ್ನು ಬಯಲಿಗೆಳೆದಂಥ ಬಗೆ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಇದೀಗ ಸಾಧಕರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಸಚಿವರಾದ ಶ್ರೀ UT ಖಾದರ್ ಅವರು ಮತ್ತು ನಟಿ ಅನುಷಾ ರೈ ಅವರು. ಹಾಗೇನೆ ನಮ್ಮ TV9 ಸೆಲ್ಯೂಟ್ ಗೌರವವನ್ನ ಸ್ವೀಕರಿಸಲು ಪೊಲೀಸ್ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ PN, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರವಿಚಂದ್ರ SA, ಹೆಡ್ ಕಾನ್ಸ್ಟೇಬಲ್ ಸುರೇಶ್ H, ಹೆಡ್ ಕಾನ್ಸ್ಟೇಬಲ್ ಮಹಂತೇಶ್ S ಹಾಗೂ ಹೆಡ್ ಕಾನ್ಸ್ಟೇಬಲ್ ಆಗಿರುವಂತಹ ಲೋಕೇಶ್ HS ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಗಿಫ್ಟ್ ಸ್ಪಾನ್ಸರ್ ಮಿಲೆಕ್ಸ್. ಅನುಷಾ ಅವರು ಎರಡು ಮಾತಾಡಬೇಕು. ಪೊಲೀಸ್ ಅಧಿಕಾರಿಗಳು ಬರೀ ಯೂನಿಫಾರ್ಮ್ನಷ್ಟೇ ಅವ್ರ ಮೈ ಮೇಲೆ ಧರಿಸಿರಲ್ಲ, ಅದರ ಜೊತೆ ನ್ಯಾಯ ಹಾಗೂ ಜವಾಬ್ದಾರಿ ನಿಸ್ವಾರ್ಥ ಸೇವೆಯನ್ನು ಹೊತ್ತು ನಡೀತಾ ಇರ್ತಾರೆ. ಆ್ಯಂಡ್ ನಾವು ನಮ್ಮ ಕುಟುಂಬದ ಜೊತೆ ತುಂಬ ಖುಷಿಯಾಗಿರ್ತೀವಿ ಅಂತಂದರೆ ಅವರು ಅನೇಕ ಬಾರಿ ಅವರ ಕುಟುಂಬಗಳಿಂದ ದೂರ ಇದ್ದು ನಮಗೋಸ್ಕರ ಶ್ರಮಿಸ್ತಾ ಇರ್ತಾರೆ. ಆ್ಯಂಡ್ ನಾವು ನೆಮ್ಮದಿಯಾಗಿ ರಾತ್ರಿ ನಿದ್ದೆ ಮಾಡ್ತೀವಿ ನಮ್ಮ ಮನೇಲಿ ಅಂತಂದರೆ ಅಲ್ಲೊಬ್ಬ ಪೊಲೀಸ್ ಅಧಿಕಾರಿ ರಾತ್ರಿ ಇಡೀ ಎಚ್ಚರ ಇದ್ದು ನಮ್ಮ ಸುರಕ್ಷತೆಗಾಗಿ ಕೆಲಸ ಮಾಡ್ತಿರ್ತಾರೆ. ನಿಮ್ಮೆಲ್ರಿಗೂ ಧನ್ಯವಾದ ಅಂತ ಅಷ್ಟೇ ಹೇಳಿದ್ರೆ ಸಾಕಾಗಲ್ಲ. ನಿಮ್ಮೆಲ್ರಿಗೂ TV9 ಜೊತೆಲಿ ನನ್ನದು ಕೂಡ ಒಂದು ಬೇಕ್ ಸ್ಯಾಲ್ಯೂಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಒಂದು ದೇಶವನ್ನು ಹಾಳು ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಏನೂ ಇಲ್ಲ, ಯುವಕರನ್ನ ಹದಗೆಡಿಸ್ಬಿಟ್ರೆ ಸಾಕು. ಯುವಕರನ್ನ ಹಾದಿ ತಪ್ಪಿಸ್ಬಿಟ್ರೆ ದೇಶವೇ ಅಧಪತನಕ್ಕೆ ಹೊರಟು ಬಿಡುತ್ತೆ. ಅದೇ ರೀತಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಡ್ರಗ್ಸ್ ನೀವೇನಾದರೂ ಒಂದು ಸರಿ ಚಟಕ್ಕೆ ಬಿದ್ದುಬಿಟ್ರೆ ಅದು ಒನ್ ವೇ ಮಾತ್ರ. ನೀವು ಬರೀ ತಗೊಳ್ಳೋದು ಮಾತ್ರ ಗೊತ್ತಾಗುತ್ತೆ, ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಿರಂತರವಾದಂಥ ಹೋರಾಟ ನಡೀತಾ ಇದೆ ಡ್ರಗ್ಸ್ ವಿರುದ್ಧ ಪೊಲೀಸರದ್ದು. ಅದರಲ್ಲಿ ಒಂದು ದೊಡ್ಡ ಆಪರೇಷನ್, ಒಂದು ದಾಖಲೆಯ ಮಟ್ಟಿಗೆ ಪೊಲೀಸರು ವಶಪಡಿಸ್ಕೊಂಡಂಥ ಬಗೆ. ಈಗ ಸಾಧಕರನ್ನ ಸನ್ಮಾನಿಸುವಂತಹ ಕ್ಷಣ. ಸಚಿವ ಶ್ರೀ UT ಖಾದರ್ ಅವರು ಹಾಗೆಯೇ ನಿವೃತ್ತ ACP ಆಗಿರುವಂತಹ BB ಅಶೋಕ್ ಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. TV9 ಸೆಲ್ಯೂಟ್ ಗೌರವಕ್ಕೆ ಪಾತ್ರರಾಗ್ತಿದ್ದಾರೆ. ಹೆಬ್ಬಾಳ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಭೈರಾ ಅವರು ಅನಿವಾರ್ಯ ಕಾರಣಗಳಿಂದ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಆದರೆ ಅವರ ಪರವಾಗಿ ಅವರ ಇಡೀ ತಂಡ ಇವತ್ತು ಆ ಗೌರವವನ್ನು ಸ್ವೀಕರಿಸ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇರುವುದೆಮ್ಮೊಳೊಂದು ತುರಗ, ಅಯ್ಯ ಇರುವುದೆಮ್ಮೊಳೊಂದು ತುರಗ, ಅದ ಹತ್ತನ್ನರಿಯದೆ ತತ್ತರಿಪ್ಪರು ಜನರು. ಕುದುರೆಯ ಬಗ್ಗೆ ಹೇಳುವಂಥ ಮಾತು. ಕುದುರೆಯ ಸಾಧನೆ ಇದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ. ಇನ್ನು TV9 ಸೆಲ್ಯೂಟ್ ಗೌರವವನ್ನು ಸ್ವೀಕರಿಸಲು ಪೊಲೀಸ್ ಅಶ್ವಾರೋಹಿ ದಳ ವೇದಿಕೆ ಮೇಲೆ ಆಗಮಿಸಲಿದೆ. ಸಿಲ್ವರ್ ಟೋಕನ್ ಮತ್ತು ಕಿಂಗ್ ಪವರ್ ಅಶ್ವದೊಂದಿಗೆನೇ ಇದೀಗ ಪ್ರಶಸ್ತಿಯನ್ನ ಸ್ವೀಕರಿಸಲಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಶರಣಪ್ಪ D ಹಾಗೂ AHC ಸುರೇಶ್ ಮಲಾಲಿ ಅವರು. ಖಾದರ್ ಅವರ ಜೊತೆಗೆ DG IGP ಸಲೀಂ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಾಗೆಯೇ TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ರಾಹುಲ್ ಚೌಧರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇವತ್ತು ನಮ್ಮ ರಾಜ್ಯದ ಜನಸಂಖ್ಯೆ 6 ಕೋಟಿ ಬಹುಶಃ 40 ಲಕ್ಷ, 6.4 crores 5ರಲ್ಲಿ ಸಾಧಾರಣ. ಆದರೆ ನಮ್ಮ ಪೊಲೀಸ್ ಇರೋದು ಬರೀ 1 ಲಕ್ಷ, ಅಂದರೆ 0.15. ಇವತ್ತು 6 ಕೋಟಿ 40 ಲಕ್ಷ ಜನ ರಾತ್ರಿ 10 ಗಂಟೆಗೆ ಲೈಟನ್ನು ಸ್ವಿಚ್ ಆಫ್ ಮಾಡಿ ನೆಮ್ಮದಿ ಮತ್ತು ಸಮಾಧಾನದ ನಿದ್ದೆ ಮಾಡದಿದ್ದರೆ ಈ 0.15 ಪೊಲೀಸರ ಮೇಲೆ ವಿಶ್ವಾಸ ಇಟ್ಟುಕೊಂಡು ತಮ್ಮ ನಿದ್ದೆ ಮಾಡ್ತಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಶೇಷವಾದ ಗೌರವ ಕೊಡೋದು ಪ್ರತಿಯೊಬ್ಬರು ಕೂಡ ಕರ್ತವ್ಯ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ. ನಾನು ಸಾರ್ವಜನಿಕ ಸೋದನ ಹೇಳಿದಷ್ಟೇ, ಪೊಲೀಸ್ ಇಲಾಖೆಗೆ ತನ್ನ ಸಂಪೂರ್ಣವಾದ ಪ್ರೋತ್ಸಾಹ ಸಹಕಾರ ಕೊಡಿ.
ಯಾವುದೇ ಕ್ರಿಮಿನಲ್ ಇರಲಿ, ಯಾವುದೇ ಕ್ರೈಮ್ ಇರಲಿ, ಎಲ್ಲ ಡ್ರಗ್ಸನ್ನು ಮೆಟ್ಟಾಕುವಂಥ ದೊಡ್ಡ ಶಕ್ತಿ ನಮ್ಮ ಇಲಾಖೆಗಿದೆ. ಅವ್ರಿಗೆ ಪ್ರೋತ್ಸಾಹ ಮಾತ್ರ ಅಗತ್ಯ. ಆ ಪ್ರೋತ್ಸಾಹ ಕೊಡಲಿಕ್ಕೆ ನಾವೆಲ್ಲ ಕೂಡ ಬದ್ಧರಾಗಬೇಕು. ಅದೇ ಬಹುಶಃ ನಿಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಹೇಳಿಕೊಂಡು ಮತ್ತೊಮ್ಮೆ ಸರ್ವರಿಗೂ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ನಾವು ಒಂದು ವಿಶಿಷ್ಟವಾದಂಥ ತಂಡವನ್ನು ವೇದಿಕೆ ಮೇಲೆ ಕರಿತಾ ಇದ್ದೀವಿ. ಅವ್ರು ಹೆಂಗೆ ಅಂತಂದರೆ, ಯಾರಾದರೂ VVIPಗಳು ಬರಬೇಕಾ? ಖಂಡಿತವಾಗ್ಲೂ ಅವ್ರು ಇರಲೇಬೇಕು. ನಾವು ಯಾರನ್ನಾದರೂ ಸ್ವಾಗತ ಮಾಡೋಕ್ಕೂ ಅವ್ರು ಇರಬೇಕು, ಯಾರನ್ನಾದರೂ ಕಳಿಸ್ಕೊಡೋಕ್ಕೂ ಕೂಡ ಅವ್ರು ಇರಬೇಕು, ಅಂದರೆ ಅಂತಿಮ ಯಾತ್ರೆಗೂ ಕೂಡ ಅವ್ರು ಇರಬೇಕು. ಯಾರ ಮಹಾನುಭಾವರು ಅವರಿಲ್ಲದೇ ಯಾವ ಕಾರ್ಯಕ್ರಮಗಳು ಕೂಡ ಕಳೆ ಕಟ್ಟಲ್ಲ, ಅರ್ಥ ಬರಲ್ಲ. ಅಂಥ ಅಪರೂಪದ ಒಂದು ಟೀಮ್ ಕಾರ್ಯನಿರ್ವಹಿಸ್ತಾನೆ ಇದೆ. ಅದು ಮಹಾರಾಜರ ಕಾಲದಿಂದ ಇಲ್ಲಿ ತನಕ. KSRP ಪೊಲೀಸ್ ಬ್ಯಾಂಡ್ ಅನ್ನ ಸನ್ಮಾನಿಸುವಂತಹ ಈ ಕ್ಷಣ ಸಾಧಕರನ್ನ ಸನ್ಮಾನಿಸೋದಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ, ಹಾಗೇನೆ ADGP ಚಂದ್ರಶೇಖರ್ ಅವರನ್ನ ಮತ್ತು ನಟಿ ಪ್ರಿಯಾಂಕಾ ಉಪೇಂದ್ರ ಅವರನ್ನ. ಎಡಿಟರ್ ರಾಹುಲ್ ಚೌಧರಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸುತ್ತಿದ್ದಾರೆ. ಅವರನ್ನು ಕೂಡ ಚಪ್ಪಾಳೆಯ ಮೂಲಕ ಸ್ವಾಗತಿಸಿ. ಇನ್ನು TV9 ಸೆಲ್ಯೂಟ್ ಗೌರವವನ್ನು ಸ್ವೀಕರಿಸಲು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹೆಡ್ ಕಾನ್ಸ್ಟೇಬಲ್ ಎಸ್ ಗೋಪಿನಾಥ್, ಹೆಡ್ ಕಾನ್ಸ್ಟೇಬಲ್ ಫ್ರಾನ್ಸಿಸ್ ಕ್ಷೇವಿಯರ್, ಪೊಲೀಸ್ ಕಾನ್ಸ್ಟೇಬಲ್ ತೇಜಸ್ ಎಸ್, ಹೆಡ್ ಕಾನ್ಸ್ಟೇಬಲ್ ಕ್ಯಾದಿಗೆಪ್ಪ ಡಿ ಭಜಂತ್ರಿ ಅವರನ್ನ. ಕಾರ್ಯಕ್ರಮ ಉದ್ದೇಶಿಸಿ ಎರಡು ಮಾತಾಡಬೇಕು ಸರ್. ಸಮುದ್ರ ಮಂಥನ ಆಯ್ತಂತೆ. ಅದೆಲ್ಲ ಏನೋ ಒಳ್ಳೇದು ಬರಬೇಕು ಅಂತ ಮಂಥನ ಆಯಿತು. ಫಸ್ಟು ಈ ಐರಾವತ ಬಂತು, ಇಂದ್ರದೇವರು ತಗೊಂಡು ಹೋಗ್ಬಿಟ್ರು. ಆಮೇಲೆ ಇದು ಏನೋ ಅದು ಪುಷ್ಪಕ ವಿಮಾನ ಬಂತು, ಕುಬೇರ ತಗೊಂಡು ಹೋಗ್ಬಿಟ್ರು, ಇನ್ನೂ ಏನೇನೋ ಬಂತು. ಎಲ್ಲ ಒಳ್ಳೇದೆಲ್ಲ ಖಾಲಿ ಆಗ್ತಾಯಿತ್ತು. ಯಾರು ಎಲ್ಲ ರೆಡಿ ಇದ್ರು, ಎಲ್ಲರನ್ನ ಕರೆದ್ಬಿಟ್ರು. ಫೈನಲಿ ಇದು ಅಮೃತ ಬರಬೇಕು, ಬಂದಿಲ್ಲ, ಇದು ವಿಷ ಬಂದುಬಿಡ್ತು. ಈಗ ಪಾಪ ಇವರು ಶಿವಜಿ, ನಮ್ಮ ಶಿವ ಭಗವಾನ್ರು, ಅವ್ರು ಎಲ್ಲಿಯೋ ಪಾಪ ಎಲ್ಲಿಯೋ ಸ್ಮಶಾನದಲ್ಲಿ ಎಲ್ಲಿಯೋ ಅವರು ಕೂತಿದ್ರು. ಅವ್ರನ್ನ ಯಾರೂ ಕರೆದಿಲ್ಲ ಅದುವರೆಗೆ. ಎಲ್ಲ ಅದು ಬಂದ ತಕ್ಷಣ ಎಲ್ಲ ಗಾಯಬ ಆಗ್ಬಿಟ್ರಂತ. ಅದು ಆಲ್ ಅದರ್ ಡಿಪಾರ್ಟ್ಮೆಂಟ್ಸ್ ಅವರೆಲ್ಲ ಸೈಡ್ ಆಗಿಬಿಟ್ರು. ಏನು ಒಳ್ಳೊಳ್ಳೇದೇನೇನು ತಗೊಂಡ್ರು ಅದೆಲ್ಲ ಅವರೆಲ್ಲ ಸೈಡ್ ಆಗಿಬಿಟ್ರು. ಆಮೇಲೆ ಈಗ ಏನು ಮಾಡಬೇಕು ಅಂತ ದೊಡ್ಡ ಸಮಸ್ಯೆ ಆಯಿತು. ಯಾರೋ ಹೇಳಿದ್ರು ಅವ್ರು ಪಾಪ ಅಲ್ಲಿ ಎಲ್ಲಿಯೋ ಇದ್ದಾರೆ ಸ್ಮಶಾನದಲ್ಲಿ, ಅವ್ರನ್ನ ಕರ್ಕೊಂಡು ಬನ್ನಿ ಅಂತ. ಆಮೇಲೆ ಅವರು ಶಿವ ಭಗವಾನರು ಬರ್ತಾರೋ, ಅದು ನಿಮಗೆಲ್ಲ ಗೊತ್ತಿದೆ. ಇದರಲ್ಲಿ ಅದು ವಿಷ ಎಲ್ಲ ತಗೋಬಿಟ್ಟು ಅದನ್ನು ಕಂಟ್ರೋಲ್ ಮಾಡ್ತಾರೆ, ಸಿಚುವೇಶನ್ನ ಕಂಟ್ರೋಲ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಅವ್ರ ಪಾಟಿಗೆ ಅವ್ರು ಹೋಗ್ಬಿಡ್ತಾರೆ. ನಾನು ಅದೇ ಹೇಳ್ತೀನಿ ನಮ್ಮ ಸಿಬ್ಬಂದಿಯವ್ರಿಗೂ, ನಾವು ವಿ ಆರ್ ಇಂಪಾರ್ಟೆಂಟ್. ನಮ್ಮ ಇಂಪಾರ್ಟೆನ್ಸ್ ಯಾರು ತೆಗಿಯೋಕ್ಕೂ ಆಗಲ್ಲ. ಬಟ್ ಯಾವತ್ತೂ ಕ್ರೈಸಿಸ್ ಇದ್ದರೆ ಮಾತ್ರ ನಮಗೆ ಕರೀತಾರೆ, ಕರೆಕ್ಟ್ ಅದು. ಬಟ್ ನಾವು ಶಿವ ಭಗವಾನ್ರಂಥ ಆ ಲೆವೆಲ್ಲು ನಮಗಿದೆ. We should always feel happy about it. So thank you for projecting the good work also. Thank you. Yes, ಪ್ರಿಯಾಂಕಾ ಮೇಡಮ್. ನನಗೆ ಆ್ಯಕ್ಚುಲಿ ಪೊಲೀಸ್ ಅವರಂದರೆ ತುಂಬಾ ಇಷ್ಟ. ನಾನು 3 ಚಿತ್ರ ಮಾಡಿದ್ದೀನಿ. ಸೊ ಐ ಥಿಂಕ್ ನಾನು ತುಂಬ ಆ್ಯಕ್ಚುಲಿ ಪೊಲೀಸ್ ಅವ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಆ್ಯಂಡ್ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಪಾತ್ರಗಳು ಮಾಡೋಕ್ಕೆ. ಸೊ ನಿಮ್ಮ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ. ನಾನು ಆ್ಯಕ್ಚುಲಿ ನಿಮ್ಮ ಅಭಿಮಾನಿ, ಅದಕ್ಕೆ ನಾನು ಇವತ್ತು ಬಂದಿದ್ದೀನಿ. ನಿಜವಾಗ್ಲೂ ನೀವು ಇಲ್ಲದೆ ಆ್ಯಕ್ಚುಲಿ ಸಾಧ್ಯನೇ ಇಲ್ಲ. ಪ್ರತಿದಿನ ನಾವು ಥ್ಯಾಂಕ್ಸ್ ಹೇಳ್ಕೋಬೇಕು ನಿಮಗೆ. ನಮ್ಮ ಟ್ರಾಫಿಕ್ ಪೊಲೀಸ್ ಆಗಲಿ, ನಾನು ಆ್ಯಕ್ಚುಲಿ ಇವಾಗ ಸದಾಶಿವ ನಗರಲ್ಲಿದ್ದೀನಿ. ಸೊ ಸದಾಶಿವ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಜನರಲ್ ಆಗಿ ನೀವೆಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಆ್ಯಂಡ್ ಐ ಥಿಂಕ್ ದ್ಯಾಟ್ ಎಷ್ಟು ಥ್ಯಾಂಕ್ಸ್ ಹೇಳಿದೆ ಸಾಲದು. ಖಂಡಿತ ನಿಮ್ಮದು ತುಂಬ ಸ್ಯಾಕ್ರಿಫೈಸ್ ಇದೆ. ನಿಮ್ಮ ಪರ್ಸನಲ್ ಲೈಫ್ ಕೂಡ ನೀವು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ರಕ್ಷಕ್ಕೋಸ್ಕರ ನೀವು ಇದ್ದೀರಾ ಅಂದರೆ ನಿಜವಾಗ್ಲೂ ಗ್ರೇಟ್. ನಿಮಗೆ ಒಂದು ಸಲ್ಯೂಟ್ ನನ್ನ ಕಡೆಯಿಂದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು. ಈ ಒಂದು ಪ್ರಕರಣ ಬಹಳ ಕ್ಲಿಷ್ಟ ಆಗಿತ್ತು. ಯಾಕಂದರೆ ಮಹಿಳೆಯೊಬ್ಬಳನ್ನು ಅಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಒಂದು ಕಡೆ ಕೈ ಸಿಗುತ್ತೆ, ಅದೊಂದು ಸ್ವಲ್ಪ ದೂರ ಹೋದ್ಮೇಲೆ ಮತ್ತೊಂದು ಕೈ ಸಿಗುತ್ತೆ, ಅದಾದ್ಮೇಲೆ ತುಂಡಾಗಿರುವಂತಹ ದೇಹದ ಬೇರೆ ಬೇರೆ ಭಾಗಗಳು ಸಿಗುತ್ತೆ. ಯಾರು ಈ ರೀತಿ ಕೃತ್ಯವನ್ನು ಎಸಗಿದ್ರು, ಯಾರು ಮಹಿಳೆಯನ್ನ ಕೊಲೆ ಮಾಡಿದ್ರು ಅನ್ನೋದೇ ಬಹಳ ಕ್ಲಿಷ್ಟ ಆಗಿತ್ತು ಪೊಲೀಸರಿಗೆ. ನಮ್ಮೂರ್ ಕಡೆಗೆ ಈ ಜಾತ್ರೆ ಗೀತ್ರೆ ಆಗುವಂತ ಸಂದರ್ಭದಲ್ಲಿ ಚರಗ ಅಂತ ಚೆಲ್ತಾರೆ. ಒಂದೊಂದಿಷ್ಟು ಪ್ರದೇಶದಲ್ಲೆಲ್ಲ ಚೆಲ್ಕತ್ತೆ ಬರೋದು ಕೆಂಪು ನೀರನ್ನ. ಆ ರೀತಿ ಈ ವ್ಯಕ್ತಿ ಏನ್ ಮಾಡಿದ್ದ ಅಂತಂದ್ರೆ ಪಾಟ್ಗಳನ್ನು ಕೂಡ ಬಿಸಾಕಬಿಟ್ಟಿದ್ದ. ಆದ್ರೆ ಪೊಲೀಸರು ಭೇದಿಸಂತ ರೀತಿ ಇತ್ತಲ್ಲ, ಬಹಳ ಅದ್ಭುತ. ಸೊ
ಒಂದು ಸಣ್ಣ ಕ್ಲೂ ಇಟ್ಕೊಂಡು ಆರೋಪಿಯನ್ನ ಬಂಧಿಸಿದಂತಹ ಸಾಧಕರನ್ನ ಸನ್ಮಾನಿಸೋದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರ ಜೊತೆಗೆ ಸೇರ್ಕೊಳ್ತಾರೆ ಸ್ಯಾಂಡಲ್ವುಡ್ನ ಹಿರಿಯ ನಟರಾಗಿರುವಂತಹ ಕಾಮಿಡಿ ಕಿಂಗ್ ಸಾಧು ಕೋಕಿಲ ಅವರು, ಹಾಗೆಯೇ ಇನ್ಫಾರ್ಮೇಶನ್ ಕಮಿಷನರ್ ಅನುಚೇತ್ ಅವರು, ನಾರಾಯಣ್ ಎನ್, ಸಿಇಒ ಮಿಲೆಕ್ಸ್ ಸಮಾನಂ ಫುಡ್ಸ್ ಪ್ರೈವೇಟ್ ಲಿಮಿಟ್ಸ್. ನಮ್ಮ TV9 ಸೆಲ್ಯೂಟ್ ಗೌರವವನ್ನು ಸ್ವೀಕರಿಸಲು ಪೊಲೀಸ್ ಇನ್ಸ್ಪೆಕ್ಟರ್ ಅನಿಲ್ RP, ಪೊಲೀಸ್ ಇನ್ಸ್ಪೆಕ್ಟರ್ ಅವಿನಾಶ್ ವಿ ಹಾಗೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ VG ಅವರು. ಗಿಫ್ಟ್ ಸ್ಪಾನ್ಸರ್ ಮಿಲೆಕ್ಸ್. ಕಾರ್ಯಕ್ರಮದ ಬಗ್ಗೆ ಅನುಚೇತ್ ಅವರು ಒಂದೆರಡು ಮಾತಾಡಬೇಕು ಸರ್. ಎಲ್ರಿಗೂ ನಮಸ್ಕಾರ. ಪೊಲೀಸ್ ಇಲಾಖೆ ಅಂದರೆ ಹೆಚ್ಚಾಗಿ ಮಾಧ್ಯಮದಲ್ಲಿ ಬರೋದಂಥದ್ದು ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ವಿಭಾಗಗಳು. ದಿನನಿತ್ಯ ಕ್ರೈಮ್ ಆಗ್ತಾ ಇರುತ್ತೆ ಅಥವಾ ಗಲಾಟೆ ಆಗ್ತಾ ಇರುತ್ತೆ, ಅದನ್ನು ತಾವು ಬಿಂಬಿಸ್ತಾ ಇರ್ತೀರ. ಆದರೆ ಹಲವಾರು ವಿಭಾಗಗಳಿದ್ದಾವೆ, ಜನರಿಗೆ ಅದು ಅಪರಿಚಿತ ಆಗಿರುತ್ತೆ. ಅದು ಇವತ್ತು ಪರಿಚಯ ಮಾಡಿಕೊಟ್ಟಿದ್ದಾರೆ. ನಮ್ಮ FSL ಇರ್ಬೋದು, ಡಾಗ್ ಸ್ಕ್ವಾಡ್ ಇರ್ಬೋದು, ಇನ್ನೊಂದು ಸರ್ಪ್ರೈಸ್ ಬೇರೆ ನೆಕ್ಸ್ಟ್ ಬರ್ತಾ ಇದೆ. ಸೊ ಹಾಗಾಗಿ ತಾವು ಅದನ್ನು ಜನರಿಗೆ ಅದನ್ನು ಗುರುತಿಸಿದ್ದೀರ, ಅವ್ರಿಗೆ ಅವ್ರು ಒಳ್ಳೆ ಕೆಲಸ ಏನು ಮಾಡಿದ್ದೀರ ಅದನ್ನು ತಾವು ಪ್ರಶಂಸಿಸಿದ್ದೀರ. ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ತಮ್ಮ ವತಿಯಿಂದ ಪ್ರಶಂಸನೆ ಮತ್ತು ಪ್ರಶಸ್ತಿನ ಪಡೆದಿದ್ದಾರೆ. ಅವ್ರಿಗೆ ನಾನು ನನ್ನ ಅಭಿನಂದನೆ ಗಳಿಸೋಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಷ್ಟರ ಮಟ್ಟಿಗೆ ಪೊಲೀಸರು ಸದ್ದಿಲ್ಲದೆ ಸಮಾಜ ಸೇವೆ ಮಾಡ್ತಾರೆ, ಅಂಥ ಒಬ್ಬ ಅಪರೂಪದ ಸಮಾಜ ಸೇವಕನನ್ನು ನಾವಿವತ್ತು ನಿಮ್ಮ ಎದುರುಗಡೆಗೆ ತೋರಿಸ್ತಾ ಇದ್ದೀವಿ. ಭಾಳ ಅದ್ಭುತವಾದಂಥ ಸಮಾಜ ಸೇವಕರು. ತಾನು ಕಳೆದುಕೊಂಡಂಥ ಮಗಳನ್ನು ಅವರು ಬೇರೆ ಬೇರೆ ಮಕ್ಕಳಲ್ಲಿ ಕಾಣ್ತಾರೆ. ಇಂತಹ ಸಾಧಕರನ್ನ ಸನ್ಮಾನಿಸುವಂತಹ ಅದ್ಭುತ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಅವರನ್ನ ಸನ್ಮಾನಿಸಲಿದ್ದಾರೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು, TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ರಾಹುಲ್ ಚೌಧರಿ ಅವರು, ಸಿಟಿ ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು, TP ಗೋವರ್ಧನ್ ಅವರು, ಬಿಸ್ನೆಸ್ ಕೇನ್ಸ್ ಟೆಕ್ನಾಲಜಿ. ನಮ್ಮ ಆಫೀಸ್ಗೆ ಬಂದಿದ್ದರು. ಅವರು ಯಾವ ರೀತಿ ಅವರು ಎಕ್ಸ್ಪ್ಲೇನ್ ಮಾಡಿದರು ಆ ಟೈಮ್ಗೆ ನಾನು ಆಗಲೇ ಅವ್ರಿಗೆ ಸಲ್ಯೂಟ್ ಕೊಟ್ಟೆ. ಗ್ರೇಟ್. ಸೊ ಹಿ ಈಸ್ ಮೈ ASI. ಇಂಥ ಅವರು ಒಂದು ಡಿಸಿಷನ್ ತಗೊಂಡು ಮುಂದೆ ಅವರು ಯಾರು ಎಲ್ಲ ಮಕ್ಕಳವ್ರಿಗೆ ಹೆಲ್ಪ್ ಆಗಲಿ, ಆ ಜೊತೆಗೆ ಅವ್ರದ್ದು ಏನೋ ಮಗಳು ಏನು ಕಲ್ತ್ಕೊಂಡಿದ್ದಾರೆ ಅವ್ರದ್ದು ನೆನಪಿಗೋಸ್ಕರ ಇಂಥ ದೊಡ್ಡ ಕೆಲಸ ಮಾಡ್ತಾರೆ. ನಾನು ಇನ್ನೊಂದು ಸರಿ ವಿಶೇಷವಾಗಿ ಅವರಿಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ನಿಮಗೋಸ್ಕರ ವಿಶೇಷವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತೆ ಲೋಕೇಶಪ್ಪ ಸರ್, ನಾನು ನಿಮ್ಮ ಫ್ಯಾನ್ ಆಗಿಬಿಟ್ಟೆ ಖಂಡಿತವಾಗ್ಲೂ. ಎರಡು ಮಾತಾಡಿ ಸರ್ ಪ್ಲೀಸ್. ಮಗಳ ತೀರಿಕೊಂಡಿದ್ದು ಯಾವ ಥರ ಅರಗಿಸ್ಕೋಬೇಕು ಅಂತ ಗೊತ್ತಾಗಲಿಲ್ಲ. ಆದ್ದರಿಂದ ಏನೋ ಒಂದು ಮಾಡಬೇಕು ಅಂತ ನಾನು ನನ್ನ ಪತ್ನಿ ನಿರ್ಧಾರ ಮಾಡಿಬಿಟ್ಟು ಬಡ ಮಕ್ಕಳಿಗೆ ಈಗ ಅವಳಿದ್ದರೆ ಏನೋ ಒಂದು ಮಾಡ್ತಿದ್ವಲ್ಲ, ಓದಿಸ್ತಿದ್ವಲ್ಲ, ಅದೇ ಖರ್ಚನ್ನು ಎಷ್ಟೋ ಜನ ಮಕ್ಕಳು ಬಡ ಮಕ್ಕಳಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿ, ಅವಳಿಗೆ 3 ವರ್ಷ ಇತ್ತು. ಅದಕ್ಕೋಸ್ಕರ ಪ್ರತಿ ವರ್ಷ ನನ್ನ 3 ತಿಂಗಳ ಸಂಬಳನ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾನು ಖರ್ಚು ಮಾಡ್ತಾಯಿದ್ದೀನಿ. ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಇಂಥ ಕೆಲಸ ಮಾಡೋಕ್ಕೆ ಒಂದು ಹೆಮ್ಮೆ ಅಂತ ಅನಿಸುತ್ತೆ. ನನ್ನ ಪತ್ನಿ ಸಹ ಅದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಬೇರೆ ಅವರು ನನ್ನ ಸಂಗಾತಿಯಾಗಿದ್ದರೆ ನೀನು ಕೂಡ 3 ತಿಂಗಳು ಸಂಬಳನ ನನಗೆ ಚಿನ್ನನೋ ಒಡವೆನೋ ಕೊಡಿಸು ಅಂತ ಹೇಳೋರು. ಆದರೆ ನನ್ನ ಪತ್ನಿ ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ನನ್ನ ಮಾಡುವಂಥ ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ. ಈ ನಾನು ಮಾಡುವಂಥ ಕೆಲಸ ನಿರಂತರವಾಗಿ ಇರುತ್ತೆ ಅಂತ ಹೇಳೋಕ್ಕೆ ಬಯಸಿ TV9 ಮತ್ತು ಆ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದೀಗ ತಮ್ಮ ಅದ್ಭುತ ಮಿಮಿಕ್ರಿಯ ಮೂಲಕ ಅನೇಕ ಕಲಾವಿದರನ್ನ ವೇದಿಕೆ ಮೇಲೆ ತರಲಿದ್ದಾರೆ ಯೋಗೇಶ್ ಅವರು. ಬನ್ನಿ ಅವರನ್ನ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸೋಣ. ಎಲ್ರಿಗೂ ನಮಸ್ಕಾರ ಸರ್. ಎಲ್ಲ ಹೇಗಿದ್ದೀರಾ? ದಿನ ಬೆಳಗಾದ್ರೆ ನಾವೆಲ್ಲ ಚೆನ್ನಾಗಿರಲಿ ಅಂತ ಕಷ್ಟಪಡೋ ನೀವು ಚೆನ್ನಾಗಿದ್ದೀನಿ ಅಂತ ಕೇಳಿಸ್ಕೊಳ್ಳೋದು ನಮಗೆ ಭಾಳ ಖುಷಿ ಅನ್ಸುತ್ತೆ.
ಸೊ ಫಸ್ಟ್ ನಾನು ಈ ಕಾರ್ಯಕ್ರಮಕ್ಕೆ ಕರೆಯೋಣ ಅಂತ ಹೇಳಿ ಮುಖ್ಯಮಂತ್ರಿ ಚಂದ್ರು ಅವ್ರ ಮನೆಗೆ ಹೋದೆ. ಅಯ್ಯೋ ಏನಯ್ಯ ಬಂದಿದ್ದು, ಪೊಲೀಸ್ನವ್ರು TV9 ಸಲ್ಯೂಟ್ ಅಂತ ಕಾರ್ಯಕ್ರಮ ಮಾಡ್ತಾ ಇದೀವಿ ಸರ್, ನೀವು ಬಂದ್ರೆ ಚೆನ್ನಾಗಿರ್ತು. ಅಯ್ಯಪ್ಪ ಅಯ್ಯೋ ಪೊಲೀಸ್ ಅಂದ್ರೆ ನಾನು ಬರೋದಿಲ್ಲಪ್ಪ ಅಂದರು. ಏನಾಯ್ತು ಸರ್, ಯಾಕೆ? ಹಳೆ ಪಿಕ್ಚರ್ಗಳಲ್ಲಿ ಹೀರೋಯಿನ್ಗಳ ಜೊತೆ ಹೆಂಗಂದ್ರೆ ಹೆಂಗೆ ನಡ್ಕೊಂಡ್ಬಿಟ್ಟಿದ್ದೀನಿ ಕಣಯ್ಯ, ಅಲ್ಲೇ ಹಿಡ್ಕೊಂಬಿಟ್ಟು ಇನ್ವೆಸ್ಟಿಗೇಷನ್ ಹಾಕ್ಬಿಟ್ರೆ ಕಷ್ಟ. ನಾನಂದೆ ಸರ್ ಅದು ನೀವು ಕಲಾವಿದರು ಅಂತ ಗೊತ್ತು ಸರ್ ನಮ್ಮ ಪೊಲೀಸ್ನವ್ರಿಗೆ, ಹಂಗೆಲ್ಲ ಇನ್ವೆಸ್ಟಿಗೇಷನ್ ಮಾಡಲ್ಲ ಬನ್ನಿ ಅಂತ. ಹಂಗಿಲ್ಲ ಕಣಯ್ಯ, ಕೆಲವರಿಗೆ ಮನ್ಸಿಟ್ಟು ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಮುಂದಕ್ಕೆ ಯಾರ ಹತ್ರ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸುಚೇಂದ್ರ ಪ್ರಸಾದ್ ಅವ್ರನ್ನ ಕರೆದ್ರೆ ಹೆಂಗಿರತ್ತೆ ಸರ್, ಬನ್ಬೇಕು ಸರ್ ನೀವು TV9 ಕಾರ್ಯಕ್ರಮಕ್ಕೆ. ದಕ್ಷತೆ, ಪ್ರಾಮಾಣಿಕತೆ ಹಾಗೂ ಕಾರ್ಯಕ್ಷಮತೆಯ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ನಿಲ್ಲಿಸಿ ನಮ್ಮ TV9 ಚಾನಲ್ ಅವರು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅನ್ನೋದು ನನಗೆ ಬಹಳ ಸಂತೋಷ ಅಂತ ವಿಚಾರ. ಇದಾದ್ಮೇಲೆ ನಾನು ಪೊಲಿಟಿಷಿಯನ್ಸ್ ಮನೆಗೆ ಹೋಗೋಣ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಸರ್ ಮನೆಗೆ ಹೋದೆ. ಸರ್ ನಮಸ್ಕಾರ ಸರ್, ಹಿಂಗೆ TV9 ಕಾರ್ಯಕ್ರಮಕ್ಕೆ ಬರಬೇಕಲ್ಲ ಸರ್, ನೀವು ಒಂದು ಪೊಲೀಸ್ನವ್ರಿಗೆ ಸಲ್ಯೂಟ್ ಅಂತ ಮಾಡ್ತಾ ಇದ್ದೀವಿ. ಯಾರಿಗೆ ಸಲ್ಯೂಟ್ ಮಾಡ್ತಿದ್ಯಪ್ಪ ಸರ್? ಪೊಲೀಸ್ನವ್ರಿಗೆ ಸಲ್ಯೂಟ್. ಅದು ಅದೇನು ಒಬ್ಬರಿಗೆ ಮಾಡ್ತಿದ್ಯಾ, ಎಲ್ರಿಗೂ ಶೇರ್ಸ್ ಮಾಡ್ತಾ ಇದೆಯಾ? ಸರ್ ಎಲ್ರಿಗೂ ಸೇರ್ಸ್ ಮಾಡ್ತೀವಿ ಸರ್, ತುಂಬ ಜನ ಬರ್ತಾರೆ, 14 ಜನ ಸಾಧಕರಿಗೆಲ್ಲ ನಿಲ್ಲಿಸ್ಕೊಂಡು ನಾವು ಸನ್ಮಾನ ಮಾಡೋದು, ಈ ಥರದ್ದೆಲ್ಲ ನೀವು ಬರ್ಬೋದು. ಏನಾಗ್ತದೆ ಅವನು ಓಡಿಸ್ರು, ಅವನ್ನ ಓಡಿಸ್ರಿ ಆಚೆಗೆ. ನೋಡಿ ಕಳಿಸ್ರು ಅವನ್ನ ಆಚೆಗೆ. ಹೌದು ಹುಲಿಯಾ, ಹೌದು ಹುಲಿಯಾ, ನಾವು ಹತ್ರ ಸಿಂಹ ಮಡಿಕೊಂಡಿದ್ದೀನಿ, ಕಳಿಸ್ಬಿಡ್ತೀನಿ ಇವಾಗ. ನೋಡಿ ಅಲ್ಲ ಕಡೆಯ, ನಾನು ಪೊಲೀಸ್ ಇಲಾಖೆ ಭಾಳ ಸ್ಟ್ರಾಂಗ್ ಆಗಿರ್ಬೇಕು ಅಂತಕ್ಕಂಥ ಯೋಚನೆ ಮಾಡೋದಾಗ್ಲಿದೆ. ನಾನು CM ಆಗಿ ಅಧಿಕಾರ ತಗೊಂಡಲ್ವಾ, ದಯಾನಂದ ಸಾಹೇಬ್ರನ್ನ ನೇಮಿಸ್ಬಿಟ್ಟಿದ್ದೆ ನಾನು, ವೆರಿ ಆನೆಸ್ಟ್ ಅಂತ. ಅಧಿಕಾರನ ಇನ್ನೂ ಸದೃಢಗೊಳಿಸ್ಬೇಕು. ಈಗ ಪ್ರಿಯಾಂಕರ್ಗೆ ಅವ್ರನ್ನ ಬಿಟ್ಟಿದ್ದೀನಿ, ನಂತರ ಶ್ರೀಮಂತ್ ಕುಮಾರ್ ಅವರು ಬಂದವ್ರೆ. ಅಂದರೆ ನಮ್ಮ ಪೊಲೀಸ್ ಇಲಾಖೆ ದಕ್ಷ ಇಲಾಖೆ. ಸಿದ್ದರಾಮಯ್ಯ ಬರದೇ ಇರಲಿ, ಅವರ ಕೆಲಸಗಳನ್ನು ಅವ್ರು ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು. ಯಡಿಯೂರಪ್ಪ ಬಂದವರ ಇಲ್ಲ ಸರ್, ಪರವಾಗಿಲ್ಲ, ಸುಮ್ಮನೆ ಕೇಳಿದಪ್ಪ, ಇನ್ಫಾರ್ಮೇಶನ್ಗೆ ಫ್ರೆಂಡ್ ಅಲ್ವಾ. ಹಂಗಾಗಿ ನಾನು ಹೇಳೋದು, ಸಿದ್ದರಾಮಯ್ಯ ಇಲ್ಲಿರಲಿ ಎಲ್ಲೇ ಇರಲಿ, ಐ ವಿಶ್ ಆಲ್ ದ ಬೆಸ್ಟ್ ಎಲ್ಲ ಅಧಿಕಾರಿಗಳಿಗೆ, ಅವಾರ್ಡ್ ತಗೊಂಡವ್ರಿಗೆ, ತಗೊಳ್ಳದೇ ಇರೋರಿಗೆ, ಮುಂದೆ ತಗೊಳ್ಳೋರಿಗೆ. ನಾವು CM ಆಗ್ತೀವೋ ಬಿಡ್ತೀವೋ ಅದು ಬೇರೆ. ಒಂದು ನಿಮಗೆ ಸಣ್ಣ ಕ್ಲೂ ಕೊಡ್ತೀನಿ, ನಾನು ಹೇಳಿದೆ ಅಂತ ಹೇಳ್ಬಾರ್ದು ಬರೋದು. ಹೇಳಿ ಸರ್, ಸ್ವಲ್ಪ ಏನಾದ್ರು ಕಾಮಿಡಿ ಗಿಮಿಡಿ ಮಾಡಾಗಿದ್ರೆ ನಮ್ಮ ಬ್ರದರ್ ನಮ್ಮ ಜಮೀರ್ನ ಕರ್ಕೊಂಡು ಹೋಗ್ಬಿಡಪ್ಪ, ಬಹಳ ಚೆನ್ನಾಗಿರ್ತದೆ ಪ್ರೋಗ್ರಾಮ್, ಎಂಡ್ ಕರೆಕ್ಟ್ ಆಗಿರ್ತದೆ ಅಂದ್ರು. ಜಮೀರ್ ಸಾಹೇಬ್ರ ಮನೆಗೆ ಹೋಗಿ, ಜಮೀರ್ ಅಹಮದ್ ಸರ್. ನಮಸ್ಕಾರ ಸರ್, TV9 ಬರ್ತಾ ಇದ್ದೀನಿ ಸರ್, ಕಾರ್ಯಕ್ರಮ ಪ್ಲೀಸ್ ನೀವು ಬಂದರೆ ಭಾಳ ಚೆನ್ನಾಗಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಟ್ ನೀವು ಬರಬೇಕು ಸರ್. ಆ್ಯಕ್ಚುಲಿ ಬರಬೇಕು ಬ್ರದರ್, ನಂಗೆ ಬರೋಕ್ಕೆ ಇಷ್ಟ ಐತೆ. ಸಿದ್ದರಾಮಯ್ಯ ಸಾಹೇಬ್ರು ಬರ್ತಾವ್ರೆ? ಇಲ್ಲ ನಮ್ಮ DK ಸಾಹೇಬ್ರು? ಇಲ್ಲ ಸರ್. ಯಾಕೆ ಸರ್? ಬಿಸಿ ಇದ್ದಾರೆ ಸರ್. ಹಾಗಾದ್ರೆ ನಾನು ಬಿಸಿ ಇದ್ದೀನಿ, ಬರಲ್ಲ ಅಂದರು. ಅಲ್ಲ ಸರ್, ಏನೋ ನೋಡಿ ಸರ್, ನಾನು ಏನಕ್ಕೆ ಬರಬೇಕು ಅಂತ ಹೇಳಿ ಅಟ್ಲೀಸ್ಟು ಯೋಚನೆ ಮಾಡ್ತೀನಿ. ನೀವು ಬಂದಲ್ಲ ಒಂದು ಸಣ್ಣದು ಸ್ಟ್ಯಾಂಡ್ ಅಪ್ ಕಾಮಿಡಿ ಥರ ಏನಾದರೂ ಮಾಡಿ ಸರ್. ಮಾನ ಮರ್ಯಾದೆ ಆಯ್ತಾ ನಿಂಗೆ? ಮಾನ ಮರ್ಯಾದೆ ಒಳ್ಳೇದಾಗ್ತದ ನಿಂಗೆ? ಕಳ್ಸ್ರ ಇವ್ನ ಆಚೆಗೆ, ಕಳ್ಸ್ರು ಹೇಳಿ ಓಡಿಸ್ಬಿಟ್ರೆ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಲೈಫಲ್ಲಿ ಪ್ರೌಡಾಗಿ ಹೇಳ್ಕೋಬೋದು, ಪೊಲೀಸ್ನವರು ಹೊಡೆದ್ರು ಅಂತಲ್ಲ, ಚಪ್ಪಾಳೆ ಹೊಡೆದ್ರು ಅಂತ. ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಸನ್ಮಾನಿಸ್ತಿರುವಂಥ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಬಹಳ ಅದ್ಭುತ. ಅವ್ರನ್ನ ನೋಡಿ ನಾವು ಕಲಿಬೇಕು. ಬಹಳಷ್ಟು ಜನ ಅಧಿಕಾರಿಗಳು ಅವ್ರನ್ನ ಫಾಲೋ ಮಾಡಬೇಕು. ಯಾಕಂದರೆ ಅಧಿಕಾರಿ ಅಂದರೆ ಯಾವ ರೀತಿ ಇರಬೇಕು ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವರು.
ಎಲ್ಲದಕ್ಕೂ ಕೂಡ ಇವರ ಉದಾಹರಣೆಯನ್ನು ನಾವು ತಗೊಳ್ಳೇಬೇಕು. ಯಾವುದಾದ್ರು ಭಯೋತ್ಪಾದಕ ದಾಳಿ ಆಯಿತಾ, ಎಸ್, ಇವರು ಮಾಡಿರುವಂಥ ಏನೇನು ಕೆಲಸ ಕಾರ್ಯಗಳಿದೆ ಅದು. ವೀರಪ್ಪನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವ್ರನ್ನ ಜ್ಞಾಪಿಸ್ಕೊಳ್ಳದೇ ವೀರಪ್ಪನ್ ಅಧ್ಯಾಯ ಕೊನೆ ಆಗೋದೇ ಇಲ್ಲ. ಅಂಥ ಅಪರೂಪದ ವ್ಯಕ್ತಿತ್ವಕ್ಕೆ ಇವತ್ತು ಜೀವಮಾನ ಪ್ರಶಸ್ತಿ. ಗುರಿ ಇಟ್ರೆ ಗುರಿ ತಪ್ಪದ ಗ್ರೇಟ್ ಆಫೀಸರ್ ಗೋಪಾಲ್ ಅವರನ್ನ ಗೌರವಿಸುವಂತಹ ಕ್ಷಣ. ಇವರ ಈ ಕಾರ್ಯ, ಇವರ ಧೈರ್ಯ ಎಲ್ರಿಗೂ ಕೂಡ ಸ್ಫೂರ್ತಿಯಾಗುವಂತಹ ಸಂಗತಿ. ತಮ್ಮ ವೃತ್ತಿ ಜೀವನದಲ್ಲಿ ಇಡೀ ದೇಶವೇ ಸ್ಮರಿಸುವಂತಹ ಕೆಲಸಗಳನ್ನ ಮಾಡಿರುವಂತಹ ಗೋಪಾಲ್ ಹೊಸೂರ್ ಅವರನ್ನ ಸನ್ಮಾನಿಸಲಿದ್ದಾರೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು, TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ರಾಹುಲ್ ಚೌಧರಿ ಅವರು, ಹಾಗೆಯೇ TV9 ನೆಟ್ವರ್ಕ್ COO ನ್ಯಾಷನಲ್ ಇಂಟರ್ನ್ಯಾಷನಲ್ ವಿಕ್ರಮ್ ಅವರು, DGIGP ಸಲೀಂ ಅವರು. ಇನ್ನು ಜೀವಮಾನ ಸಾಧನಾ ಮಹಾ ಗೌರವವನ್ನು ಸ್ವೀಕರಿಸಲು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಶ್ರೀ ಗೋಪಾಲ್ ಬಿ ಹೊಸೂರ್. ದಯವಿಟ್ಟು ಮೇಡಮ್ ಕೂಡ ವೇದಿಕೆ ಮೇಲೆ ಬರಬೇಕು. ಮೇಡಮ್ ಪ್ಲೀಸ್ ಕಮ್. ಉತ್ತಮ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅದು TV9ನ ಧ್ಯೇಯ ವಾಕ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ, ಉತ್ತಮ ಸಮಾಜಕ್ಕಾಗಿ ಅಂತ. ಹೌದು ಸರ್. ನಾವೇನು ಈಗ ಪ್ರಶಸ್ತಿಗಳನ್ನ ತೆಗೆದುಕೊಳ್ತಾ ಇದ್ದೇವೆ, ಅದು ವೈಯಕ್ತಿಕವಾದಂಥ ಸಾಧನೆ ಅಲ್ಲ, ಇದು ಪೊಲೀಸ್ ತಂಡದ ಒಂದು ಸಾಧನೆ ಅಂತ ನನಗೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದು ವೈಯಕ್ತಿಕ ಸಾಧನೆ ಆಗಲ್ಲ, ಇದರ ಹಿಂದೆ ಅನೇಕ ಜನರ ಪರಿಶ್ರಮ ಇದೆ. ಎಲ್ಲಿಯವರೆಗೆ ನಾವು ನಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಏನಿದ್ದಾರೆ ಅವ್ರನ್ನ ಪ್ರೀತಿ, ವಿಶ್ವಾಸ ಮತ್ತು ಗೌರವದಿಂದ ಕಾಣದೇ ಇದ್ದರೆ ಆ ಕೆಲಸ ಯಶಸ್ವಿ ಆಗೋದಕ್ಕೆ ಸಾಧ್ಯವಿಲ್ಲ. ನಾವು ಒಂದು ಅಂಶವನ್ನು ಅವರಿಗೆ ಪ್ರೀತಿ, ವಿಶ್ವಾಸ ಮತ್ತು ಗೌರವವನ್ನು ಕೊಟ್ಟು ಅವ್ರ ಜೊತೆ ಕೆಲಸ ಮಾಡಿದರೆ ಅವರು 100 ಪಟ್ಟರಷ್ಟು ಅದಕ್ಕೆ ಕೆಲಸ ಮಾಡಿ ನಮಗೆ ತೋರಿಸ್ತಾರೆ. ಈಗಾಗಲೇ ಅನೇಕ ಹಿರಿಯ ಅಧಿಕಾರಿಗಳು ಅದರ ಬಗ್ಗೆ ಹೇಳಿದ್ದಾರೆ. ನಿಮ್ಮ ಪೊಲೀಸ್ ಕೆಲಸ ಏನಿದೆ ಅಂತಂದರೆ ಅದು ಪ್ಯಾಷನ್ನಿಂದ ಇರಬೇಕು. ಎಲ್ಲಿವರೆಗೆ ಆ ಪ್ಯಾಷನ್ ಇರೋದಿಲ್ಲವೋ ಅಲ್ಲಿಯವರೆಗೆ ನಾವು ಯಶಸ್ವಿ ಆಗೋದಕ್ಕೆ ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ಮಾಧ್ಯಮದ ಪಾತ್ರ ಬಹಳ ಮಹತ್ವದ್ದು. ಅವರು ಬಹಳ ತಿಳಿಯಾಗಿ ಒಂದು ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಿ ಅದನ್ನು ಪ್ರಚಾರ ಮಾಡ್ತಾರೆ. TV9 ಮಾಧ್ಯಮ 2 ದಶಕಗಳಿಂದ ಮನೆ ಮಾತಾದಂಥ ಒಂದು ವಾಹಿನಿ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ. ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಮತ್ತು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರ ಕನ್ನಡಿಗರಿಗೂ ಸಹ ಒಂದು ಸಂಬಂಧವನ್ನು ಕಲ್ಪಿಸ್ತಕ್ಕಂಥ ಒಂದು ವಾಹಿನಿ. ನೀವು ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಿ. ನೀವು ಯಾವುದೇ ಪೊಲೀಸ್ ಅಧಿಕಾರಿಯ ಚೇಂಬರ್ಗೆ ಹೋಗ್ರಿ, ಅಲ್ಲಿ TV9 ನಡೀತಾ ಇರ್ತೀರಿ. ನನ್ನನ್ನು ಕರೆಸಿ ಗೌರವಿಸಿದ್ದಕ್ಕೆ, ನನ್ನ ಶ್ರೀಮತಿಯವ್ರನ್ನು ವೇದಿಕೆ ಕರೆಸಿದ್ದಕ್ಕಾಗಿ ನಾನು ನಿಮಗೆ ಶ್ರೀಮತಿಯವರು ಪಕ್ಕದಲ್ಲಿ ಇದ್ದಿದ್ದಕ್ಕೆ ಎಷ್ಟೊಂದೆಲ್ಲ ಮಾತಾಡ್ತಿದ್ದೀರಿ ಸರ್ ನೀವು. ಅಷ್ಟೊಂದು ಶಕ್ತಿ ನೋಡಿ ಮನೆಯಲ್ಲಿ ನೋಡಿ, ನಿಮ್ಮ ಗುಂಡು ಮತ್ತು ಗುಂಡಿಗೆಗಿಂತ ಶ್ರೀಮತಿಯವ್ರ ಶಕ್ತಿ ಇದೆಯಲ್ಲ ಅದೇ ಜಾಸ್ತಿ ಮನೆಯಲ್ಲಿ. ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ರಾಜ್ಯದ ರಕ್ಷಣೆ ಮಾಡೋದು ಯಾರು? ಪೊಲೀಸ್ ಇಲಾಖೆಯವರು. ಅದೇ ರೀತಿ ರಾಷ್ಟ್ರದ ರಕ್ಷಣೆ ಮಾಡೋರು ಮಿಲ್ಟ್ರಿ ಅವರು. ಆದ್ದರಿಂದ ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿರಬೇಕಾದ್ರೆ ಪೊಲೀಸ್ ಇಲಾಖೆ ಚೆನ್ನಾಗಿ ಕೆಲಸ ಮಾಡಬೇಕು. ಮತ್ತು ಬೇರೆ ರಾಜ್ಯಗಳಿಗೆ, ನಮ್ಮ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದ ಪೊಲೀಸಲ್ಲಿ ದಕ್ಷತೆ ಹೆಚ್ಚಿದೆ. ಅದರಿಂದ ಈ ಸಂದರ್ಭದಲ್ಲಿ ತಾವು ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಸನ್ಮಾನ ಮಾಡಿದ್ದೀರಾ. ಪ್ರಶಸ್ತಿ ಪಡೆದಂಥವ್ರಿಗೆ ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳಿ, ಮತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ದಕ್ಷರು ಇದ್ದಾರೆ, ಅತಿ ದಕ್ಷರು ಇದ್ದಾರೆ, ಸಾಧಾರಣವಾಗಿ ಕೆಲಸ ಮಾಡೋರು ಇದ್ದಾರೆ. ಅದರಿಂದ ಎಲ್ಲರೂ ಕೂಡ ಇಂಥ ಪ್ರಶಸ್ತಿಗಳು ಬಂದಂಥ ಸಂದರ್ಭದಲ್ಲಿ ಸಾಧಾರಣವಾಗಿ ಕೆಲಸ ಮಾಡೋರು ಕೂಡ ನಾವು ಚೆನ್ನಾಗಿ ಕೆಲಸ ಮಾಡೋಣ ಅಂತ ಒಂದು ಪ್ರೇರೇಪಣೆ ಅವ್ರಿಗೂ ಕೂಡ ಬರುತ್ತೆ ಈ ಸಮಾರಂಭ ಅಂತೇಳಿ. ಒಟ್ಟಾರೆಯಾಗಿ ಬೇರೆ ದೇಶದ ಎಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. TV9 Salute 2026 associate sponsor Kaynes Technology India Limited, Mysore Sandal Soap,
supported by Bharat Group of Companies, Empowering India, RR Gold Palace, Amrit Noni, Nayana Kumar Multi-Speciality Hospital, Mysuru. Gift sponsor, Milex. ಈ ಅದ್ಭುತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾದ್ರಿ. ನಮ್ಮ ಈ TV9 ಸೆಲ್ಯೂಟ್ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನ ಕೊಟ್ಟಂತಹ ಗೃಹ ಮಂತ್ರಿಗಳಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು, DG ಆ್ಯಂಡ್ IGP MA ಸಲೀಂ ಅವರು, ಇಲಾಖೆಯ ಎಲ್ಲ DGP, ADGP, IGP, KSRP, ADGP S ರವಿ, ADGP ದಯಾನಂದ, ಪೊಲೀಸ್ ಟ್ರೈನಿಂಗ್ ಮುಖ್ಯಸ್ಥರು, ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್, ಪೊಲೀಸ್ ತರಬೇತಿ DIGP ದೇವರಾಜ್ ಹಾಗೂ ವಿಷ್ಣುವರ್ಧನ್, ನಮ್ಮೊಟ್ಟಿಗೆ ನಿಂತು ಸಲಹೆ ಮಾರ್ಗದರ್ಶನ ನೀಡಿದಂತಹ DIG ಸಂಜೀವ್ ಪಾಟೀಲ್, DG ಆ್ಯಂಡ್ IG ಕಚೇರಿ PRO SP ನರಸಿಂಹಮೂರ್ತಿ ಮತ್ತು ಈ ಕಾರ್ಯಕ್ರಮದ ಪ್ರಮುಖ ಪ್ರಾಯೋಜಕರು, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ ತಮ್ಮೆಲ್ಲರಿಗೂ ಕೂಡ TV9 ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು.